ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ಸಪ್ರೇಮ ವಂದನೆಗಳು. ದಿವ್ಯತ್ರಯರ ಪಾದಾರ ವಂದಗಳಿಗೆ, ಈ ಆಶ್ರಮದ ವ್ಯವಸ್ಥಾಪಕರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಇವತ್ತಿನ ಮಾತುಗಳನ್ನು ಆರಂಭಿಸ್ತಾ ಇದ್ದೇನೆ. ಮೊದಲನೇ ದಿನ ನಾವು ಶ್ರೀರಾಮಕೃಷ್ಣರ ಬದುಕಿನ ಭವ್ಯತೆಯನ್ನು ಅನುಭವಿಸಿದ್ವಿ. ಎರಡನೇ ದಿನ ನಾವು ಅವರ ವಿಶೇಷತೆಯನ್ನು, ಅವತಾರ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡ್ವಿ. ನಿನ್ನೆ ಹೇಳಿದ್ರು ಅದು ಅಪೂರ್ಣವಾಗಿಯೇ ಉಳಿಯುತ್ತೆ. ನನ್ನ ಮಾತುಗಳಲ್ಲಿ ಏನಾದರೂ ಲೋಪದೋಷಗಳಿದ್ರೆ ನೀವು ಕ್ಷಮಿಸಬೇಕು. ಆದರೆ ಹೆಚ್ಚು ಪುಸ್ತಕಗಳನ್ನು ಓದಿದ್ದೀನಿ ಅಥವಾ ಅಧ್ಯಯನದಲ್ಲಿ ಹೆಚ್ಚು ನಿರತನಾಗಿದ್ದೀನಿ. ಓದುವುದು ನನ್ನ ಹವ್ಯಾಸ. ಹೀಗಾಗಿ ನನ್ನ ಮಾತುಗಳು ನಿಮಗೆ ಸ್ವಾರಸ್ಯ ಅನಿಸಿದ್ರೆ ಅದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಇವತ್ತು ಮತ್ತು ನಾಳೆ ಶ್ರೀರಾಮಕೃಷ್ಣರ ಉಪದೇಶಗಳನ್ನು ಕುರಿತು ನಾವು ಆಲೋಚನೆ ಮಾಡ್ತೀವಿ. ಅವುಗಳಲ್ಲಿ ಮುಖ್ಯವಾದದ್ದು ಏನು ಅನ್ನೋದನ್ನು ಗಮನಿಸ್ತೀವಿ. ನಾನು ಅಂದ್ಕೊಂಡೆ ಬರೀ ಮಾತಾಗ್ತಾ ಇದೆ ನನ್ನದು, ಯಾಕೆಂದರೆ ವಚನವೇದ ಮತ್ತೊಮ್ಮೆ ನಾನು ಮಗದೊಮ್ಮೆ ಈ ಕಾರಣದಿಂದಾಗಿ ಓದೋ ಹಾಗೆ ಆಗ್ತಾ ಇದೆ. ಶ್ರೀರಾಮಕೃಷ್ಣರ ಬದುಕನ್ನು ಇನ್ನೊಂದ್ಸಲ ದರ್ಶಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಹಾಗೆ ನಾನು ಅವರ ವಚನವೇದವನ್ನು ನಿನ್ನೆ ರಾತ್ರಿಯಿಂದ ಓದೋಕ್ಕೆ ಶುರು ಮಾಡಿ ಇವತ್ತು ಒಂದು ಭಾಗ ಮುಗಿಸಿದ್ದೀನಿ. ಆ ಸಂದರ್ಭದಲ್ಲಿ ನನಗನ್ಸಿದ್ದು ಬರೀ ಮಾತಾಗ್ತಾ ಇದೆ. ಅದಕ್ಕೆ ಇವತ್ತು ಮಾತಿನ ಕೊನೆಯಲ್ಲಿ, ಅಂದರೆ ನನ್ನ ಭಾಷಣದ ಕೊನೆಯ ಭಾಗವಾಗಿ ಒಂದು 10-15 ನಿಮಿಷ ಸ್ವಲ್ಪ ಧ್ಯಾನ ಮಾಡೋಣ ಅಂತ. ಆ ಧ್ಯಾನ ಮಾಡೋದಕ್ಕೆ ಶ್ರೀರಾಮಕೃಷ್ಣನ ಕೇಂದ್ರವಾಗಿಟ್ಕೊಂಡು ಒಂದು ಯೋಜನೆ ಮಾಡಿದ್ದೀನಿ. ಶ್ರೀರಾಮಕೃಷ್ಣರ ಉಪದೇಶಗಳ ವಿಶೇಷತೆಯನ್ನು ನಾನು ಇವತ್ತು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ಅಂದರೆ ನಾನು 2-3 ವಿಭಾಗ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಮೊದಲನೇದು, ಅವರ ಮಾತುಗಳಲ್ಲಿ ನಮಗೆ ಕಾಣಿಸೋದು ಸಿದ್ಧಾಂತಗಳಲ್ಲ, ಅದು ಥಿಯರಿ ಅಲ್ಲ, ಪಾಸ್ಚುಲೇಟ್ಸ್ ಅಲ್ಲ, ಸಾಕ್ಷಾತ್ಕಾರದ ನೇರ ಅನುಭವವನ್ನು ಅವರು ದಾಖಲಿಸ್ತಾರೆ. ಮತ್ತು ಇದಕ್ಕೆ ಆಕರ ಗ್ರಂಥ ನಿಮಗೆಲ್ಲ ಗೊತ್ತಿರೋ ಹಾಗೆ ವಚನವೇದ 2 ಸಂಪುಟಗಳಲ್ಲಿದೆ. ಅದು ಶ್ರೀರಾಮಕೃಷ್ಣರ ಭಕ್ತ ವಲಯದಲ್ಲಿ ನಮಗೆ ಭಗವದ್ಗೀತೆ ಥರ ಪ್ರತಿದಿನ ಅದು ಮನೆಯಲ್ಲಿ ಇರಬೇಕು ಮತ್ತು ಅದರ ಪಾರಾಯಣ ಕೂಡ ಆಗ್ತಾ ಇದ್ರೆ ಒಳ್ಳೆಯದು. ಅವರ ನೇರ ಅನುಭವದ ಮಾತುಗಳು ಅಲ್ಲಿ ಬರುತ್ತೆ. ಎರಡನೇದು, ಇದೆಲ್ಲರೂ ಹೇಳ್ತಾರೆ, ಸರಳತೆ. ಇಷ್ಟೊಂದು ಸರಳವಾಗಿ ವೇದಾಂತವನ್ನಾಗಲಿ, ಬ್ರಹ್ಮ ವಿಚಾರವನ್ನಾಗಲಿ, ದೇವರ ವಿಚಾರವನ್ನಾಗಲಿ ತಿಳಿಸ್ಬೋದು ಅಂತ ನಮಗೆ ಕಲ್ಪನೆಗೆ ಸಿಗೋದೇ ಇಲ್ಲಿ. ನೀವು ಬೇರೆ ಯಾವುದೇ ಶಾಸ್ತ್ರ ಗ್ರಂಥವನ್ನು ನೋಡಿದಾಗ ಅಲ್ಲಿ ಬೇರೆ ಬೇರೆ ರೆಫರೆನ್ಸ್ಗೆ ಹೋಗ್ಬೇಕಾಗತ್ತೆ ತಿರ್ಗಾ ನಾವು. ಆದರೆ ವಚನವೇದದಲ್ಲಿ ನಿಮಗೆ ಯಾವ ರೆಫರೆನ್ಸು ಬೇಡ, ನಿಮಗೆ ಭಾಷೆ ಬಂದರೆ ಸಾಕು. ಬಂಗಾಳಿ ಮೂಲ ಆದರೆ ಅದನ್ನು ಓದ್ಬೋದು, ಇಂಗ್ಲೀಷ್ ಮೂಲ ಆದರೆ ಗಾಸ್ಪಲ್ ಓದ್ಬೋದು, ಕನ್ನಡದ್ದಾದರೆ ಇದ್ದೇ ಇದೆ. ಹೀಗೆ ಸರಳತೆ ಅಲ್ಲಿ ಮೈದಾಳಿದೆ ಮತ್ತು ಗಹನತೆ. ಇನ್ನೊಂದು ಏನಾಗ್ಬಿಡುತ್ತೆ ಅಂದರೆ, ನಾವು ಸರಳವಾಗಿರಬೇಕು ಅಂತ ಹೋದಾಗ ಡೈಲ್ಯೂಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವುದೇ ವಿಷಯವನ್ನು ನಾನು ಸರಳವಾಗಿ ಹೇಳ್ತೀನಿ ಅಂತ ಹೋದಾಗ ನಾವೇ ಪಾಠ ಪ್ರವಚನ ಮಾಡಬೇಕಾದ್ರೆ ಅದನ್ನು ಅನುಭವಿಸ್ತೀವಿ. ಅದು ಪೇಲವಾಗುತ್ತೆ, ಒಂಥರ ನೀರಸವಾಗುತ್ತೆ. ಆದರೂ ಶ್ರೀರಾಮಕೃಷ್ಣರು ಎಷ್ಟೇ ಕಷ್ಟವಾದ ಬೋಧನೆ ಆಗಿರಲಿ ಅಥವಾ ವೇದಾಂತದ ವಿಚಾರ ಆಗಲಿ, ಎಂಥ ಸಾಮಾನ್ಯನಿಗೂ ಕೂಡ ಅರ್ಥ ಆಗತ್ತೆ, ಅಷ್ಟು ಗಹನವಾದ ವಿಚಾರ. ಈಗ ಆಮೇಲೆ ಒಂದಷ್ಟು ಉದಾಹರಣೆಗಳು ನೋಡ್ತೇವೆ. ಆಮೇಲೆ ಆಧ್ಯಾತ್ಮಿಕ ಸ್ಪಷ್ಟತೆ ಇದೆ ಅಲ್ಲಿ, ಆಂಬಿಗ್ವಿಟಿ ಇಲ್ಲ, ಅಂದರೆ ಗೊಂದಲಗಳಿಲ್ಲ. ಒಂದು ರೀತಿ ಹೀಗೂ ಇರ್ಬೋದು ಹಾಗೂ ಇರ್ಬೋದು ಅನ್ನೋ ಏನು ಹೇಳ್ತಾರೆ, ಅದು ಅಡ್ಡಗೋಡೆ ಮಾತು ಅವೆಲ್ಲ ಇಲ್ಲ, ನೇರ. ಮೂರನೇ ಅಂಶ ನಾನು ಗಮನಿಸಿದ್ದು, ಅಥವಾ ಎಲ್ರಿಗೂ ಗೊತ್ತಿರೋದೆ,
ಒಂದು ಅವರ ಸರ್ವಧರ್ಮ ಸಮನ್ವಯದ ಮಾತುಗಳಿದೆಯಲ್ಲ, ಅದು ಆಮೇಲೆ ನಾನು ಆ ಪುಟ ತೆಗೆದು ಓದ್ತೀನಿ, ನಿಮ್ಮ ಗಮನಕ್ಕೆ ತರ್ತೀನಿ. ಅದು ಇವತ್ತು ತುಂಬ ಜನ ನಾವು ಮಾತಾಡ್ತೀವಿ, ಅಂದರೆ ನಾವು ಅಂದರೆ ಎಲ್ಲ ಜನಸಾಮಾನ್ಯರು, ರಾಜಕಾರಣಿಗಳು, ಕೆಲವು ಧರ್ಮಗುರುಗಳು ಎಲ್ಲರೂ ಮಾತಾಡ್ತೀವಿ ಯಾವುದು ಸರ್ವಧರ್ಮ ಸಮನ್ವಯತೆ ಬಗ್ಗೆ. ಆದರೆ ಅವರ ಮಾತುಗಳಲ್ಲಿ ಆ ನಿಖರತೆ ಇದೆಯಲ್ಲ, ಸ್ಪಷ್ಟತೆ ಇದೆಯಲ್ಲ, ಅದು ಎಲ್ಲಿಂದ ಬರುತ್ತೆ ಅಂತಂದ್ರೆ ಅವರಿಗೆ ಅದು ಸ್ವವೇದ್ಯವಾಗಿದೆ. ನಾವು ನಿನ್ನೆ ಮೊನ್ನೆ ನೋಡಿದಾಗೇನೆ ಒಂದು ಜನ್ಮದಲ್ಲಿ, ಒಂದು ಮತದಲ್ಲಿ, ಒಂದು ಧರ್ಮದಲ್ಲಿ ನಾವು ಗುರಿಯನ್ನ ಮುಟ್ಟೋದು ಕಷ್ಟ ಆಗಿರುವಾಗ ಈ ಮಹಾಪುರುಷರು ಅಷ್ಟು ಧರ್ಮಗಳಲ್ಲಿ, ಅಷ್ಟು ಮತಗಳಲ್ಲಿ, ಅಷ್ಟು ಪಥಗಳಲ್ಲಿ ಗುರಿಯನ್ನ ಕಂಡಿದ್ದರ ಕಾರಣವಾಗಿ ಅದು ಸ್ವಾನುಭಾವದ ಮಾತು. ನಾವು ಯಾರು ಅನುಭವಿಗಳೋ ಅವರ ಮಾತುಗಳನ್ನು ಕೇಳುವಾಗ ನಮ್ಮ ಹೃದಯಕ್ಕೆ ಅನಿಸುತ್ತೆ, ಹೌದು ಅವ್ರು ಹೇಳ್ತಾ ಇರೋದು ನಿಜ, ಯಾಕೆಂದ್ರೆ ಅದು ಅವರ ಅನುಭವದ ಮಾತು ಅಂತ. ಹೀಗಾಗಿ ಸರ್ವಧರ್ಮ ಸಮನ್ವಯ ಅವರ ಸ್ವವೇದ್ಯವಾದಂಥ ಮಾತು. ಅದಾದ್ಮೇಲೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂತ, ಶ್ರೀರಾಮಕೃಷ್ಣರನ್ನ ಜಗತ್ತಿನ ಯಾರೇ ಆಗಲಿ ನಿರಾಕರಿಸೋ ಮಾತೇ ಇಲ್ಲ. ಎಲ್ಲರಿಗೂ ಸ್ವೀಕಾರಾರ್ಹವಾಗಿಬಿಡ್ತಾರೆ ಅವರು. ಅವರ ಆಲೋಚನೆಗಳ ಹಾಗೆ, ಅವರ ಚಿಂತನೆಗಳ ಹಾಗೆ, ಅವರ ಬೋಧನೆಗಳ ಹಾಗೆ ಅವರು ಯಾವುದೇ ಮಿತಿಗೆ ಒಳಪಟ್ಟಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಯೂನಿವರ್ಸಲ್ ಲವ್, ಯೂನಿವರ್ಸಲ್ ಕಮ್ಯುನಲಿಸಮ್, ಯೂನಿವರ್ಸಲ್ ಕಮ್ಯುನಿಸಮ್, ಇದನ್ನೆಲ್ಲ ನಾವು ಮಾತಾಡ್ತೀವಿ. ಆದರೆ ಅದನ್ನ ಒಪ್ಕೊಳ್ಳುವಾಗ ಕಷ್ಟ ಆಗುತ್ತೆ. ಯಾರ್ಯಾರೋ ಮಾತಾಡಿದ್ದಾರೆ ಅದನ್ನು. ಆಮೇಲೆ ನಾನು ಅವತಾರಗಳ ಹೆಸರು ಹೇಳಿಲ್ಲ, ಎಲ್ಲ ಅವತಾರಗಳಲ್ಲೂ ಅದು ಬಂದಿದೆ. ಆಚಾರ್ಯರಲ್ಲಿ ಬಂದಿದೆ, ಅವತಾರಗಳಲ್ಲಿ ಬಂದಿದೆ, ಸಂತರಲ್ಲಿ ಬಂದಿದೆ. ಬಟ್ ಅಲ್ಲಿ ಎಲ್ಲೋ ಒಂದು ಕಡೆಗೆ ಒಂದು ಕಂಪಾರ್ಟ್ಮೆಂಟಲೈಸೇಷನ್ ಅಥವಾ ವಿಭಾಗೀಕರಣ ಸೂಕ್ಷ್ಮವಾಗಿ ಫೀಲ್ ಆಗುತ್ತೆ. ಅವ್ರು ಯಾವುದೇ ಸಿದ್ಧಾಂತವನ್ನ ಮಾತಾಡಲಿ, ಯಾವುದೇ ಧಾರ್ಮಿಕ ಗುರುಗಳು, ಅಲ್ಲಿ ಒಂದು ವಿಭಾಗವನ್ನ ನಾವು ಒಂದು ಬೌಂಡ್ರಿಯನ್ನ ಕಾಣಿಸ್ಬಿಡತ್ತೆ ನಮ್ಗೆ. ಆದ್ರೆ ಶ್ರೀರಾಮಕೃಷ್ಣರ ವಿಚಾರಗಳನ್ನ ಪ್ರಪಂಚದ ಯಾರೇ ಓದಿದ್ರು ಇದು ನನಗೆ ಅನ್ವಯವಾಗುತ್ತೆ, ಇದು ನನಗೆ ಸೇರಿತು. ಅಷ್ಟೇ ಅಲ್ಲ, ಇದು ಸಾರ್ವತ್ರಿಕ ಸತ್ಯ. ಅಂದ್ರೇನು, ಈಗ, ಹಿಂದೆ ಮತ್ತು ಮುಂದೆ ಯಾವಾಗಲೂ ಈ ಒಂದು ಆಲೋಚನೆ ವಾಸ್ತವ ಅಂತ ಅನ್ಸಕ್ ಶುರು ಆಗುತ್ತೆ. ಇದು ಮಾನ್ಯವಾಗುತ್ತೆ, ಒಂದನೇದು, ಅರ್ಥ ಆಗುತ್ತೆ ಎರಡನೇದು, ಮತ್ತೆ ಅನ್ವಯವೂ ಆಗುತ್ತೆ. ಇದಿಷ್ಟು ನಾನು ಆರಂಭಿಕ ಮಾತುಗಳನ್ನು ಹೇಳಬೇಕಾಯ್ತು. ಇದಾದ್ಮೇಲೆ ಈ ವಚನವೇದವನ್ನ ಕೊಟ್ಟಂತಹ ಪುಣ್ಯಾತ್ಮ ನನಗೆ ತುಂಬ ನೋಡಿ, ವಚನವೇದದ ಇಡೀ ಸಾರ ನನ್ನ ಗಮನಕ್ಕೆ ಬಂದಿದ್ದು, ನಿಮ್ಮ ಗಮನಕ್ಕೆ ಬೇರೆ ಬರ್ಬೋದು. ಮೊದಲ 9 ಪುಟಗಳಲ್ಲೇ ಅಡಗಿದೆ. ಜಸ್ಟ್ ಇನ್ 9 pages, ಫಸ್ಟ್ 9 pages ವಚನವೇದದ ಇಡೀ ಸಾರ ನಮ್ಗಲ್ಲಿ ಕಾಣಿಸ್ಬಿಡುತ್ತೆ. ಬಿಕಾಸ್ ಐ ಸಿ ಎ ಸ್ಪಿರಿಚುವಲ್ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಬಿಟ್ವೀನ್ ಎ ಡಿವೋಟಿ ಅಂಡ್ ದ ಗಾಡ್ ಹಿಮ್ಸೆಲ್ಫ್. ಭಗವಂತ ಮತ್ತು ಭಕ್ತನೊಡನೆ ನಡೆದಂತಹ ಒಂದು ಅದ್ಭುತವಾದಂಥ ವಿಚಾರ ವಿನಿಮಯ ಮೊದಲ 9 ಪುಟದಲ್ಲಿ ಬಂದು ಹೋಗುತ್ತೆ. ಅದು ಒಂದು ಚೂರು ನಿಮ್ಮ ಗಮನಕ್ಕೆ ತಂದರೆ ಸ್ವಾರಸ್ಯ ಗೊತ್ತಾಗುತ್ತೆ ಅಂದ್ಕೊಂಡು ಕೆಲವು ಭಾಗಗಳನ್ನು ಓದ್ತೀನಿ. ನೋಡಿ, ಅವನು ಶ್ರೀರಾಮಕೃಷ್ಣನ, ನೀವೆಲ್ಲ ವಚನವೇದ ಓದಿದ್ದೀರಾ, ಮತ್ತು ಇಲ್ಲೂ ತುಂಬ ವಚನವೇದದ ಉಪನ್ಯಾಸಗಳು ನಡೆಯುತ್ತೆ, ಅದಕ್ಕೆ ನಾನು ಪೂರ್ತಿ ಎಲ್ಲ ಓದಲ್ಲ, ಆಯ್ದ ಭಾಗವನ್ನು ಮಾತ್ರ ಓದ್ತೀನಿ. ನಮ್ಮ ಕಥಾನಾಯಕ ಇಲ್ಲಿ ಈ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಮಾಸ್ಟರ್ ಮಹಾಶಯ, ಅವನು ಸಿಧು ಅವನ ನೆಂಟ, ಅವನ ಜೊತೆಯಲ್ಲಿ ಇಲ್ಲಿಗೆ ಬಂದಿದ್ದಾನೆ ಶ್ರೀರಾಮಕೃಷ್ಣನ ನೋಡೋಕ್ಕೆ ದಕ್ಷಿಣೇಶ್ವರಕ್ಕೆ. ಅವನು ಮಾಸ್ಟರ್ ಹಾಗೆ ಸುತ್ತಮುತ್ತ ನೋಡ್ತಾ ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ, ಎಂಥ ರಮ್ಯವಾದ ಸ್ಥಳ,
ಎಂತಹ ಮೋಹಕ ವ್ಯಕ್ತಿ. ಶ್ರೀರಾಮಕೃಷ್ಣರನ್ನ ಅವನು ಸ್ವಲ್ಪ ಮಾತಾಡ್ಸ್ಕೊಂಡ್ ಬಂದಿದ್ದಾನೆ. ಎಂಥ ಅಮೃತೋಪಮ ಮಾತುಗಳು. ಈ ಸ್ಥಳವನ್ನು ಬಿಟ್ಟು ಕದಲಲೇ ಮನಸ್ಸಾಗುತ್ತಿಲ್ಲವಲ್ಲ. ನಿನ್ನೆ ತಾನೇ ನಾವು ನೋಡಿದ್ವಿ ಶ್ರೀರಾಮಕೃಷ್ಣರ ವ್ಯಕ್ತಿತ್ವ ಎಂಥದ್ದು ಅಂದರೆ, ಅವರಿರುವುದೇ ಕಾಶಿ, ಅವರಿರುವುದೇ ರಾಮೇಶ್ವರ, ಅವರಿರುವುದೇ ಕೇದಾರ, ಅವರಿರುವುದೇ ಎಲ್ಲ. ಅಂತಹ ವ್ಯಕ್ತಿತ್ವದ ಆಕರ್ಷಣೆಗೆ ಅವನು ಮೊದಲ ನೋಟದಲ್ಲೇ ಮನಸ್ಸೂರೆ ಆಗಿದೆ ಅವನಿಗೆ. ಆಮೇಲೆ ಅವರು ದೇವಸ್ಥಾನ ಎಲ್ಲ ನೋಡ್ಕೊಂಡ್ ಬರ್ತಾರೆ. ಬಂದ್ಮೇಲೆ ಅವನು ಮಾಸ್ಟರ್ ಬರ್ತಾನಲ್ಲಿ ಅವ್ರ ಕೋಣೆ ಹತ್ರ ಬಾಗಿಲು ಹಾಕಿರುತ್ತೆ. ಬೃಂದೆಯನ್ನ ಕೇಳಿದ, ಸಾಧುಗಳು ಒಳಗಿರುವರೆ? ಬೃಂದೆ ಹೇಳಿದಳು, ಹೌದು ಒಳಗಿದ್ದಾರೆ. ಅವರು ಇಲ್ಲಿ ಎಷ್ಟು ಕಾಲದಿಂದ ಇದ್ದಾರೆ? ಇದು ಮೇಷ್ಟ್ರ ಬುದ್ಧಿ. ಸುಮ್ಮನೆ ಒಪ್ಕೊಳ್ಳಲ್ಲ, ಏನೋ ಒಂದು ಅಂದ್ರೆ ಆಮೇಲೆ ಇದೆಲ್ಲ ಬರುತ್ತೆ ಕತೆ. ಯಾಕೆ ಅವನು ಬಂದಿರೋದು ಯಾಕಿಲ್ಲಿ, ಆದ್ರೆ ಅವ್ನು ಮಾಡ್ತಾ ಇರೋದೇನು ಅವ್ನು ಮುಂದೆ ಗೊತ್ತಾಗುತ್ತೆ. ನೀನು ಬಂದಿರೋದು ಮಾವಿನ ಹಣ್ಣು ತಿನ್ನಕ್ಕೆ, ಮರದೆಲೆ ಕಾಂಡ ಬೇರು ಎಲ್ಲ ಹುಡುಕಬೇಡ ಅಂತ. ಆದ್ರೆ ಆರಂಭದಲ್ಲಿ ಆ ಬುದ್ಧಿ ಹೋಗಿರಲ್ವಲ್ಲ. ಬೃಂದೆ ಬಹಳ ಕಾಲದಿಂದ. ಮಾಸ್ಟರ್ ಒಳ್ಳೆಯದು, ಇವರೇನು ಬಹಳವಾಗಿ ಗ್ರಂಥಗಳನ್ನು ಓದುತ್ತಾರೋ? ಗ್ರಂಥಗಳೇ ಎಲ್ಲ ಇವರ ಬಾಯಲ್ಲೇ. ಮಾಸ್ಟರ್ ಆಗ ತಾನೇ ವಿಶ್ವವಿದ್ಯಾಲಯದ ವ್ಯಾಸಂಗ ಮುಗಿಸಿ ಬಂದಿದ್ದ. ಪರಮಹಂಸರು ಗ್ರಂಥಗಳನ್ನ ಏನು ಓದೋದಿಲ್ಲ ಅನ್ನೋದನ್ನ ಕೇಳಿ ಆಶ್ಚರ್ಯಪಟ್ಟ. ಬಹುಶಃ ಈಗ ಇವರು ಸಾಯಂ ಜಪದಪಾದಿಗಳಲ್ಲಿ ತೊಡಗಿರಬಹುದು. ನಾವು ಈಗ ಹೊರಕ್ಕೆ ಹೋಗ್ಬೋದೇ? ದಯವಿಟ್ಟು ಸಮಾಚಾರ ತಿಳಿಸಿ ಬರ್ತೀಯಾ? ಬೃಂದೆಯನ್ನ ಕೇಳ್ತಾನವನು. ಅದಕ್ಕೆ ಬೃಂದೆ ಹೇಳ್ತಾಳೆ, ನೀವು ಒಳಗೆ ಹೋಗಿ ಒಂದು ಕಡೆ ಕುಳಿತುಕೊಳ್ಳಿ. ಅವರು ಕೊಠಡಿಯನ್ನು ಪ್ರವೇಶಿಸಿ ನೋಡ್ತಾರೆ, ಯಾರು ಇಲ್ಲ. ಪರಮಹಂಸರೊಬ್ಬರೇ ಕುಳಿತಿದ್ದಾರೆ. ಅವರು ರಾಮಕೃಷ್ಣರು ಇವನ್ನ ಕೇಳ್ತಾರೆ. ಅವರಿಬ್ಬರನ್ನ ನೆಲದ ಮೇಲೆ ಕೂತ್ಕೊಳ್ಳಿ ಅಂತ ಸಂಜ್ಞೆ ಮಾಡಿ ಹೇಳ್ಬಿಟ್ಟು ಆಮೇಲೆ, ಎಲ್ಲಿದ್ದೀರಿ, ಏನು ಕೆಲಸ, ವರಾಹನಗರಕ್ಕೆ ಬಂದ ಉದ್ದೇಶವೇನು ಅಂತ ಅವರು ಪ್ರಶ್ನೆ ಕೇಳ್ತಿದ್ದಾರೆ. ಆದರೆ ಶ್ರೀರಾಮಕೃಷ್ಣರ ಮನಸ್ಸಲ್ಲಿಲ್ಲ. ಆಮೇಲೆ ಇವನಿಗೆ ಅರ್ಥ ಆಗುತ್ತಂತ ಅದು ಭಾವ ಅಂತ. ಅದನ್ನ ನೋಡಿ ಅವನು ಎಷ್ಟು ಚೆನ್ನಾಗಿ ಅದನ್ನ ಅವ್ರದ್ದೇ ಉಪಮೆ ತಗೊಳ್ತಾನೆ. ಅದು ಗಾಳ ಹಾಕಿ ಮೀನು ಹಿಡಿಯಲು ಕುಳಿತಿರುವವನ ಮಾನಸಿಕ ಅವಸ್ಥೆಯ ಹಾಗೆ. ಮೀನು ಎರೆ ತಿನ್ನಲು ಆರಂಭಿಸಿದಾಗ ಬೆಂಡು ಅಲುಗಲು ಆರಂಭಿಸುತ್ತದೆ. ಮೀನು ಹಿಡಿಯುವವ ಬಹಳ ಎಚ್ಚರಿಕೆಯಿಂದ ಗಾಳದ ಕಡ್ಡಿಯನ್ನು ಬಲವಾಗಿ ಹಿಡಿದು ಆ ಬೆಂಡಿನ ಕಡೆಗೆ ಏಕಾಗ್ರ ಚಿತ್ತನಾಗಿ ನೋಡತೊಡಗುತ್ತಾನೆ. ಆಗ ಆತ ಬೇರೆ ಯಾರೊಡನೆಯೂ ಮಾತನಾಡಲಿಲ್ಲ. ಪರಮಹಂಸರದು ಅದೇ ತರದ ಮಾನಸಿಕ ಅವಸ್ಥೆ. ನನಗನ್ಸುತ್ತೆ ಯಾರಾದರೂ ಕನ್ನಡದ ಆಸಕ್ತರು, ಸಾಹಿತ್ಯಾಸಕ್ತರಿದ್ರೆ ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ಮೀನಿನ ಉಪಮೆ ಅಂತ ಒಂದು PhD ಮಾಡ್ಬೋದು. ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ಮೀನಿನ ಉಪಮೆ ನಾನು ಇವಾಗ ಫಸ್ಟ್ ವಾಲ್ಯೂಮ್ ಅಲ್ಲೇ ಸುಮಾರು ಸಿಕ್ಬಿಡ್ತು ನನಗೆ. ಮೀನು ಏನು ಹೇಳಿ ಅದರ ಸ್ವಭಾವ ಚಂಚಲ. ಆದರೆ ಅದೇ ಮೀನನ್ನು ಇಟ್ಕೊಂಡು ಶ್ರೀರಾಮಕೃಷ್ಣರು ಎಷ್ಟು ಅದ್ಭುತವಾಗಿ ಏಕಾಗ್ರತೆಗೆ, ಅಂದರೆ ಹಿಸ್ ಮೈಂಡ್ ವಾಸ್ ಸೋ ಪ್ಯೂರ್. ನಮ್ಮ ಥರ ನಿಂತಾರಲ್ಲ, ಹಿಸ್ ಮೈಂಡ್ ವಾಸ್ ಸೋ ಪ್ಯೂರ್. ವಾಟ್ ಎವರ್ ಯು ಗಿವ್ ಇಟ್ ವಿಲ್ ಬಿ ಕನೆಕ್ಟೆಡ್ ಟು ಗಾಡ್ ಅಂಡ್ ಗಾಡ್ಲಿನೆಸ್. ಧಾರ್ಮಿಕ ಚಿಂತನೆ ಅಥವಾ ಆಧ್ಯಾತ್ಮಿಕತೆ ನಾವು ಪ್ರಯತ್ನಪೂರ್ವಕವಾಗಿ ಮಾಡಿದ್ರೆ ಇವ್ರಿಗದು ಸಹಜವಾಗಿತ್ತು ಅಂತ. ಮಾಸ್ಟರ್ ಇವಾಗ ಕೇಳ್ತಾನೆ, ಬಹುಶಃ ಈಗ ನೀವು ಸಾಯಂ ಸಂಧ್ಯಾ ವಂದನಾದಿಗಳಲ್ಲಿ ತೊಡಗಬೇಕಾಗಬಹುದು. ನಾವು ಹೋಗಿ ಬರಲು ಅನುಮತಿಯೇ? ಶ್ರೀರಾಮಕೃಷ್ಣರು ಭಾವಾವಸ್ಥರಾಗಿ, ಸಂಧ್ಯಾ ವಂದನೆಯೇ? ಇಲ್ಲ, ಅಂಥದ್ದೇನಿಲ್ಲ. ಆಮೇಲೆ ಹೋಗಿ ಬನ್ನಿ ಅಂತಾರೆ, ಹೊರಡ್ತಾರೆ. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ರೌಂಡ್ ಇವನಿಗೆ ಶುರು ಆಗುತ್ತೆ. ಇವನಿಗೆ ಸ್ವಲ್ಪ ಅಹಂಕಾರ ಎಲ್ಲ ಇರುತ್ತಲ್ಲ, ಯಾಕೆ 9 ಪೇಜಲ್ಲಿ ಅವನು ಬಲಿಯಾಗ್ಬಿಡ್ತಾನೆ ಅಂತ ಹೇಳ್ತೀನಿ. ಅವನು ಬಂದಾಗ ಕೇಳ್ತಾರೆ, ನಿನಗೆ ವಿವಾಹವಾಗಿದೆಯೇ? ಮಾಸ್ಟರ್, ಹೌದು ಆಗಿದೆ. ಶ್ರೀರಾಮಕೃಷ್ಣರು ಬೆಚ್ಚಿ ಬಿದ್ದು, ಓ ರಾಮಲಾಲ ನೋಡು, ಈತ ಈಗಲೇ ವಿವಾಹ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅವನ ವಯಸ್ಸಾಗ 20 ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿತ್ತು, 23-24 ಇರ್ಬೋದು.
ಮಾಸ್ಟರ್ ಘೋರತರ ಅಪರಾಧ ಮಾಡಿದವನಾಗಿ ಸ್ತಬ್ಧನಾಗಿ ತಲೆ ತಗ್ಗಿಸಿ ನೆಲ ದಟ್ಟಿಸಿ ನೋಡ್ತಾ ಕುಳಿತಿದ್ದಾನೆ. ವಿವಾಹವಾಗುವುದು ದೊಡ್ಡ ಪಾಪಕೃತ್ಯವೇ? ಅವನ ಮನಸ್ಸಲ್ಲಿ ಯೋಚನೆ. ಶ್ರೀರಾಮಕೃಷ್ಣರು ಮತ್ತೆ ಕೇಳುತ್ತಿದ್ದಾರೆ, ನಿನಗೆ ಮಕ್ಕಳಾಗಿದೆಯೇ? ಮಾಸ್ಟರನ ಹೃದಯ ಡಬ್ ಡಬ್ ಅನ್ನಲಾರಂಭಿಸ್ತು. ಹೆದರಿ ಹೇಳಿದ, ಹೌದು ಆಗಿವೆ. ಅತ್ಯಂತವಾಗಿ ದುಃಖ ಸೂಚಿಸುತ್ತಾ ಶ್ರೀರಾಮಕೃಷ್ಣರು, ನೋಡು, ಈತನಿಗೆ ಮಕ್ಕಳು ಆಗಿಬಿಟ್ಟಿವೆ. ಈ ರೀತಿಯಾಗಿ ಖಂಡಿಸಲ್ಪಟ್ಟವನಾಗಿ ಮಾಸ್ಟರ್ ಸ್ತಬ್ಧನಾಗಿ ಕುಳಿತಿದ್ದಾನೆ. ಆತನ ಅಹಂಕಾರ ಪುಡಿ ಪುಡಿ ಆಗಲಾರಂಭಿಸಿತು. ನಾವು ಯಾಕೆ ಶ್ರೀರಾಮಕೃಷ್ಣರ ಉಪದೇಶವನ್ನು ಓದಬೇಕು, ನೋಡಬೇಕು, ಕೇಳಿಸ್ಕೋಬೇಕು, ಮನನ ಮಾಡಬೇಕು ಅಂದರೆ ಈ ಅಹಂಕಾರ ಯಾವುದೋ ಸೂಕ್ಷ್ಮ ರೂಪದಲ್ಲಿ ನಮ್ಮೊಳಗೆ ಇರುತ್ತೆ. ಇದು ಪುಡಿ ಪುಡಿ ಆಗಬೇಕು ಅಂದರೆ ನಮಗೆ ಶ್ರೀರಾಮಕೃಷ್ಣರ ಘಾತ ಆಗಬೇಕು. ಆಮೇಲೆ ಇವನನ್ನ ನೋಡ್ತಾರೆ, ಕೃಪಾದೃಷ್ಟಿಯನ್ನ ಬೀರಿ ಪ್ರೇಮ ಪೂರಿತ ಹೃದಯದಿಂದ ಹೇಳ್ತಿದ್ದಾರೆ, ನೋಡು, ನಿನ್ನಲ್ಲಿ ಒಳ್ಳೆ ಚಿಹ್ನೆಗಳಿವೆ. ಕಣ್ಣು, ಹಣೆ ಮೊದಲಾದವನ್ನು ನೋಡಿಯೇ ಅರಿತುಕೊಂಡು ಬಿಡಬಲ್ಲೆ. ಒಳ್ಳೆಯದು. ನಿನ್ನ ಹೆಂಡತಿ ಎಂಥವಳು? ವಿದ್ಯಾಶಕ್ತಿಯೋ ಅವಿದ್ಯಾಶಕ್ತಿಯೋ? ಇವನಿಗಿನ್ನೂ ಗೊತ್ತಿಲ್ಲ ಅದೆಲ್ಲ ಎಂದ್ರೆ ಏನು ಅಂತ. ಮಾಸ್ಟರ್ ಹೇಳ್ತಾನೆ, ಒಳ್ಳೆಯವಳೆ, ಆದರೆ ಆಜ್ಞೆ. ಶ್ರೀರಾಮಕೃಷ್ಣರ ಅಸಹನೆಯಿಂದ, ನೀನು ಜ್ಞಾನಿ ಅಂದರೆ ನೀನು ಮಹಾಜ್ಞಾನಿನಾ? ನಿನ್ನ ಹೆಂಡ್ತಿನ ಅಜ್ಞಾನಿ ಅನ್ನೋ ಥರ ಹೇಳ್ತಾ ಇದೆಯಲ್ಲ. ಆತನ ಅಹಂಕಾರಕ್ಕೆ ಮತ್ತೊಮ್ಮೆ ಬಲವಾದ ಪೆಟ್ಟು ಬಿತ್ತು. ಶ್ರೀರಾಮಕೃಷ್ಣರು ನೆಕ್ಸ್ಟ್ ಕ್ವಶನ್ ಮುಗಿಯೋದೇ ಇಲ್ಲ ಅವ್ರದ್ದು. ಒಳ್ಳೆಯದು, ನಿನಗೆ ಸಾಕಾರದಲ್ಲಿ ವಿಶ್ವಾಸವೋ ನಿರಾಕಾರದಲ್ಲಿ ವಿಶ್ವಾಸವೋ? ಇವೆಲ್ಲ ಇಡೀ ವಚನವೇದದಲ್ಲಿ ಡಿಸ್ಕಸ್ ಆಗುವಂಥ ಟಾಪಿಕ್ಸು. ಅವರ ಉಪದೇಶಗಳಲ್ಲಿ ಇವೆಲ್ಲ ಮುಖ್ಯವಾಗಿ ಬರೋದು. ಅದಕ್ಕೆ ನಾನು ಹೇಳಿದ್ದು 9 ಪುಟಗಳಲ್ಲಿ ಒಂದು ಸಂಗ್ರಹವಾಗಿ ಬಂದ್ಬಿಡುತ್ತೆ ಅವರಿಬ್ಬರ ಕಾನ್ವರ್ಸೇಷನ್. ಅದಕ್ಕೆ ನಾನು ಹೇಳಿದ್ದು ಇಟ್ಸ್ ಎ ಸ್ಪಿರಿಚುವಲ್ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಂತ. ಶ್ರೀರಾಮಕೃಷ್ಣರು, ಒಳ್ಳೆಯದು, ನಿನಗೆ ಸಾಕಾರದಲ್ಲಿ ವಿಶ್ವಾಸವೋ ನಿರಾಕಾರದಲ್ಲಿ? ಮಾಸ್ಟರ್ ಆಶ್ಚರ್ಯಚಕಿತನಾಗಿ, ತನಗೆ ತಾನೇ ಅನ್ಕೊಳ್ಳೋದು ಇವನಿಗೆ ಇನ್ನೂ ಆಗಲೇ 2 ಏಟು ಬಿದ್ದಿದೆ, 3 ಏಟು. ಸಾಕಾರದಲ್ಲಿ ವಿಶ್ವಾಸವಿದ್ದಿದ್ದೆ, ಆದರೆ ನಿರಾಕಾರದಲ್ಲಿ ವಿಶ್ವಾಸ ಉಂಟಾದೀತೆ. ಭಗವಂತ ನಿರಾಕಾರ ಎಂಬ ವಿಶ್ವಾಸ ಇರುವುದಾದರೆ ಆತ ಸಾಕಾರ ಎಂಬ ವಿಶ್ವಾಸ ಉಂಟಾಗಲು ಸಾಧ್ಯವೇ? ವಿರುದ್ಧಾವಸ್ಥೆಗಳು ಎರಡೂ ಸತ್ಯವಾಗಲು ಸಾಧ್ಯವೇ? ಬಿಳಿ ವಸ್ತುವಾದ ಹಾಲು ಕಪ್ಪಾಗಿಯೂ ಇರಬಲ್ಲದೆ? ಇವನು ತರ್ಕ ಎಲ್ಲ ಶುರು ಮಾಡ್ಕೋತಾನೆ ತಲೆ ಒಳಗೆ. ಮಾಸ್ಟರ್ ಅಂದರೆ ಸ್ವಗತ ಆಯಿತು. ಈಗ ಅವನು ಶ್ರೀರಾಮಕೃಷ್ಣರಿಗೆ ಹೇಳ್ತಾನೆ, ನನಗೆ ನಿರಾಕಾರ ಹಿಡಿಸುತ್ತದೆ. ಬಹಳ ಒಳ್ಳೆಯದು, ಆದರೆ ಒಂದರಲ್ಲಿ ವಿಶ್ವಾಸವಿದ್ದರೆ ಅದೇ ಯಥೇಷ್ಟ. ನಿರಾಕಾರದಲ್ಲಿ ವಿಶ್ವಾಸವೇ ಬಹಳ ಒಳ್ಳೆಯದು. ಆದರೆ ಎಂದಿಗೂ ಹೀಗೆ ಯೋಚಿಸಬೇಡ. ಇದೇ ಕೇವಲ ಸತ್ಯ, ಉಳಿದುದೆಲ್ಲ ಮಿಥ್ಯ ಎಂದು ತಿಳಿದುಕೋ. ನಿರಾಕಾರವು ಸತ್ಯ, ಸಾಕಾರವು ಸತ್ಯ. ಯಾವುದರಲ್ಲಿ ವಿಶ್ವಾಸವೋ ಅದರಲ್ಲಿ ದೃಢ ಬುದ್ಧಿ ಇಡು. ಪರಮಹಂಸರು ಎರಡೂ ಸತ್ಯ ಎಂಬುದನ್ನು ಒತ್ತಿ ಹೇಳಿದ್ದನ್ನು ಕೇಳಿ ಮಾಸ್ಟರ್ ಬಹಳವಾಗಿ ಆಶ್ಚರ್ಯಪಡುತ್ತಿದ್ದಾನೆ. ಆತನ ಅಹಂಕಾರ 3ನೇ ಸಲ ಪುಡಿ ಪುಡಿಯಾಗಲಾರಂಭಿಸಿತು. ಆಮೇಲೆ ಅವನು ಮಣ್ಣಿನ ಮೂರ್ತಿ ಅಂತ ಏನೇನೋ ಮಾತಾಡಿ ಇನ್ನಷ್ಟು ಬಯಸ್ಕೋತಾನೆ. ಅವಾಗ ಶ್ರೀರಾಮಕೃಷ್ಣರು ಎಂಥ ಉದಾಹರಣೆ ಕೊಡ್ತಾರೆ ನೋಡಿ. ತಾಯಿ ತನ್ನ ಮಕ್ಕಳ ಜೀರ್ಣಶಕ್ತಿಗೆ ಅನುಸಾರವಾಗಿ ಆಹಾರ ತಯಾರು ಮಾಡ್ತಾಳೆ. ಒಬ್ಬಳಿಗೆ 5 ಮಕ್ಕಳಿವೆ ಅಂತ ಇಟ್ಕೋ. ಆಕೆ ನೀನನ್ನು ಅಡಿಗೆ ಮಾಡಬೇಕಾದ್ರೆ ಮಕ್ಕಳ ರುಚಿ ಜೀರ್ಣಶಕ್ತಿ ಇವಕ್ಕೆ ತಕ್ಕಂತೆ ಭಕ್ಷ್ಯ ಭೋಜ್ಯಗಳನ್ನು ಪಲಾವು, ಉಪ್ಪಿನಕಾಯಿ, ಬಜ್ಜಿ, ಪಲ್ಯ, ಸಾರು ಇತ್ಯಾದಿ ಅಡಿಗೆ ಮಾಡುತ್ತಾಳೆ. ಅರ್ಥವಾಯ್ತೆ? ಈಗ ಇವನು ದಾರಿಗೆ ಬರ್ತಾ ಇದ್ದಾನೆ. ಹೌದು, ಆಯಿತು, ಒಳ್ಳೆಯದು. ಆದರೆ ಏನು ಮಾಡಿದರೆ ಭಗವಂತನ ಕಡೆಗೆ ಮನಸ್ಸು ಹರಿಯಲಾರಂಭಿಸುತ್ತದೆ? ಆಮೇಲೆ ನೆಕ್ಸ್ಟ್ ಕ್ವಶನ್ ಅವನು ಕೇಳೋದು, ಸಂಸಾರದಲ್ಲಿ ಯಾವ ರೀತಿಯಾಗಿ ಇರಬೇಕು? ಇವೆಲ್ಲ ಆಮೇಲೆ ಇದನ್ನು ವಿಸ್ತಾರವಾಗಿ ಅವರು ಕೇಶವಚಂದ್ರನ ಸೇನನ ಜೊತೆಯಲ್ಲಿ ಡಿಸ್ಕಸ್ ಮಾಡೋದು, ಬ್ರಹ್ಮ ಸಮಾಜದಲ್ಲಿ ಮಾಡೋದು, ಮತ್ತು ಬೇರೆ ಬೇರೆ ಕೇದಾರನ ಇದರಲ್ಲಿ ಬಲರಾಮ್ ಬಸ್ಸು ಮನೆಯಲ್ಲಿ ಅವೆಲ್ಲ ಚರ್ಚೆ ಆಗುತ್ತೆ. ಆದರೆ ನಾನು ಗಮನಿಸಿದಾಗೆ
ಆ ಮೊದಲು 9 ಪುಟ ಇದೆಯಲ್ಲ, ಅದನ್ನು ನಾವು ಎಷ್ಟು ಆಳವಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು ಅಂದರೆ, ಅದು ನಮ್ಗೆ ಅರ್ಥ ಆದರೆ ಅಥವಾ ಅದನ್ನು ನಾವು ಅಳವಡಿಸ್ಕೊಂಡ್ಬಿಟ್ರೆ ಇಡೀ ವಚನವೇದ ನಮಗೆ ಕರಗತವಾಯಿತು ಅಂತಲೇ ಒಂದು ಅರ್ಥದಲ್ಲಿ. ಆಮೇಲೆ ಇವನಿಗೆ ಯಾವಾಗಲೂ ಅಂದರೆ ಎಲ್ಲರಿಗೂ ಅಷ್ಟೇ, ಮಾಸ್ಟರ್ನಿಗೆ ಇನ್ನೂ ಶ್ರೀರಾಮಕೃಷ್ಣರ ಹತ್ರ ಅಷ್ಟು ಕ್ಲೋಸ್ ಆಗಿ ಹೋಗಿರಲ್ಲ. ಅವನಿಗಿನ್ನೂ ಈ ಸಮಾಧಿ ಭಾವ ಇವುಗಳ ಪರಿಚಯ ಇರಲ್ಲ. ಮೊದಲನೇ ಸಲ ಅವನು ನೋಡ್ತಾನೆ ಶ್ರೀರಾಮಕೃಷ್ಣರ ಸಮಾಧಿ ಸ್ಥಿತಿಯನ್ನು. ಆ ಒಂದು ಭಾಗ ನೋಡ್ಬೇಕು ನಾವು, ಎಷ್ಟು ಸೊಗಸಾಗಿ. ಆದರೆ ಅವನು ಒಳ್ಳೆಯ ಬರಹಗಾರ, ಕವಿ ಅಂತ ಕಾಣುತ್ತೆ. ಅವನು ಎಷ್ಟು ಚಂದ. ಅವನು ಬಹುಶಃ ಸಾಹಿತ್ಯ ಕ್ಷೇತ್ರಕ್ಕೆ ಹೋಗಿದ್ರೆ ಅವನಿಗೆ ದೊಡ್ಡ ಅವಾರ್ಡ್ ಎಲ್ಲ ಸಿಕ್ಕೋದು. ಆದರೆ ನಮ್ಗೆ ಇದೆಲ್ಲ ಮಿಸ್ ಆಗಿಬಿಡುತ್ತು. ಅದಕ್ಕೆ ಶ್ರೀರಾಮಕೃಷ್ಣರೇ ಅವನ್ನ ಕರ್ಕೊಂಬಂದಿದ್ರು ಅಂತ ಕಾಣುತ್ತೆ. ನೋಡಿ, ನರೇಂದ್ರ ಹಾಡುತ್ತಿದ್ದಾನೆ, ಹತ್ತಿರವೇ 4-5 ಜನ ಭಕ್ತರು ನಿಂತಿದ್ದಾರೆ. ಪರಮಹಂಸರ ಕಡೆ ನೋಡಿ ಮಾಸ್ಟರ್ ಆಶ್ಚರ್ಯಚಕಿತನಾಗಿ ನಿಂತುಕೊಂಡ. ಅವರು ಎವೆಯಿಕ್ಕದೆ ನೆಟ್ಟ ಕಣ್ಣುಗಳಿಂದ ಸ್ಥಿರವಾಗಿ ನಿಂತಿದ್ದಾರೆ. ಉಸಿರಾಡುತ್ತಿರುವಂತೆಯೂ ತೋರಿ ಬರಲಿಲ್ಲ. ಕೇಳಲಾಗಿ ಒಬ್ಬ ಭಕ್ತ ಹೇಳಿದ, ಪರಮಹಂಸರು ಸಮಾಧಿಯಲ್ಲಿದ್ದಾರೆ. ಮಾಸ್ಟರ್ ಇಂಥದ್ದನ್ನು ಎಂದೂ ನೋಡಿರಲಿಲ್ಲ, ಕೇಳಿಯೂ ಇರಲಿಲ್ಲ. ವಿಸ್ಮಯಗೊಂಡು ಭಾವಿಸಲಾರಂಭಿಸಿದ. ಭಗವಂತನ ಧ್ಯಾನದಲ್ಲಿರುವಾಗ ಮನುಷ್ಯ ಇಷ್ಟರ ಮಟ್ಟಿಗೆ ಬಾಹ್ಯ ಶೂನ್ಯನಾಗಲು ಸಾಧ್ಯವೇ? ಎಂಥ ಮಟ್ಟದ ಶ್ರದ್ಧಾ ಭಕ್ತಿಗಳಿದ್ದರೆ ಈ ರೀತಿ ಅವಸ್ಥೆ ಬರುತ್ತದೆ. ಅಲ್ಲಿ ಯಾವ ಹಾಡು ಹಾಡ್ತಾ ಇದ್ದ ಗೊತ್ತಾ? ನರೇಂದ್ರ. ಆಮೇಲೆ ಇನ್ನೊಂದು ಗಮನಿಸ್ಬೇಕು, ಶ್ರೀರಾಮಕೃಷ್ಣರು ಉಪದೇಶ ಆಮೇಲೆ ಮಾಡ್ತಾರೆ, ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ. ನರೇಂದ್ರನಿಗೂ ಅಷ್ಟೇ. ಅವ್ರನ್ನ ಹುಡುಕೊಂಬಂದಿದ್ದೆ ಟ್ರಾನ್ಸ್ ಅಂದ್ರೆ ಏನು ಅಂತ ನೋಡಕ್ಕೆ. ವಿಲಿಯಂ ವರ್ಡ್ಸ್ವರ್ತ್ ಕವಿಯ ಒಂದು ಪದ್ಯವನ್ನು ಮಾಡ್ತಾ ಅವ್ರ ಮೇಷ್ಟ್ರು ಅಂಥದ್ದೊಂದು ಸ್ಥಿತಿ ಇದೆ, ಸಮಾಧಿ ಸ್ಥಿತಿ ಅಂತ ಕ್ಲಾಸಲ್ಲಿ ಹೇಳಿದ್ದನ್ನು ಕೇಳಿ, ಇಂಥವ್ರೊಬ್ರು ಇದ್ದಾರೆ ದಕ್ಷಿಣೇಶ್ವರದಲ್ಲಿ ಅಂದಾಗ ಅವನು ಬರ್ತಾನೆ. ಅಂದರೆ ಈ ಆಧುನಿಕ, ಅದು ಕೊನೆ ದಿನ ನಾವು ಮಾತಾಡೋದಿರ್ತೀವಿ ಆ ವಿಷಯ. ಈ ಆಧುನಿಕ ಕಾಲದಲ್ಲಿ ಸಿದ್ಧಾಂತಗಳಲ್ಲಿ ಜನಗಳಿಗೆ ಆಸಕ್ತಿ ಇಲ್ಲ. ಅವರು ಪರಿಣಾಮಗಳನ್ನು ನೇರವಾಗಿ ನೋಡಿ, ಯಾಕೆಂದ್ರೆ ಈಗಾಗಲೇ ಅವರು ಬಿಸಿಯನ್ನ ಮುಟ್ಟಿ ಮೈ ಕೈ ಎಲ್ಲ ಸುಟ್ಕೊಂಡಿದ್ದಾರೆ, ಪ್ರಾಪಂಚಿಕ ವಿಷಯದಲ್ಲಿ ಮುಳುಗಿದ್ದಾರೆ. ಅವ್ರಿಗೆ ಇವಾಗ ಆಧ್ಯಾತ್ಮಿಕತೆ ಬಗ್ಗೆ ಮಾತನಾಡಿದ್ರೆ ನಂಬಿಕೆ ಬರಲ್ಲ. ಅವ್ರಿಗೆ ಅದು ಪ್ರಾಯೋಗಿಕವಾಗಿ ಕಾಣಿಸ್ಬೇಕು, ಪ್ರಾಕ್ಟಿಕಲ್ಸ್ ಬೇಕು ಅವ್ರಿಗೆ ಫಸ್ಟ್, ಆಮೇಲೆ ಥಿಯರಿ. ಸೊ ನರೇಂದ್ರ ಯಾವ ಹಾಡು ಹಾಡ್ತಾ ಇದ್ದಾನೆ? ನಿರಂಜನ ಹರಿಚಿದ್ಗನ ಮೂರುತಿಯನ್ನು ನೆನೆಯೋ ಆ ಹಾಡು. ಅದರಲ್ಲಿ ಆ ಹಾಡಿನ ಚರಣವನ್ನು ಹಾಡಿದಾಗ ಪರಮಹಂಸರ ಶರೀರ ಕಂಪಿಸಲಾರಂಭಿಸಿತು. ಆ ಟ್ರಾನ್ಸ್ ಸ್ಟೇಟ್ ಹೇಗಿರುತ್ತೆ ಅಂತ ಅವನು ಬಣ್ಣಿಸ್ತಾನೆ. ರೋಮಾಂಚನವಾಗಿ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯಲಾರಂಭಿಸಿತು. ಏನನ್ನೋ ನೋಡುತ್ತಾ ಆಗಾಗ ಮುಗುಳು ನಗೆ ನಗುತ್ತಿದ್ದಾರೆ. ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ ಹೊಳೆಯುತ್ತಿದ್ದ ಭಗವಂತನ ಅನುಪಮ ರೂಪವನ್ನು ದರ್ಶನ ಮಾಡುತ್ತಿದ್ದಾರೆಯೇ? ಭಗವಂತನ ಚಿನ್ಮಯ ರೂಪ ದರ್ಶನ ಎಂಬುದು ಇದೇ ಏನು? ಎಷ್ಟು ಸಾಧನೆ ಮಾಡಿದರೆ, ಎಷ್ಟು ತಪಸ್ಸು ಮಾಡಿದರೆ, ಎಂಥ ಶ್ರದ್ಧಾ ಭಕ್ತಿ ಇದ್ದರೆ ಈ ರೀತಿಯ ದರ್ಶನ ಪಡೆಯಲು ಸಾಧ್ಯವೋ? ಈ ಮಾತು ಅವನ ಅಂತರಾಳದಿಂದ ನೋಡಿ, ಆಟೋಮ್ಯಾಟಿಕ್ ಆಗಿ ವ್ಯಾಕುಲತೆ ಕಾಣಿಸ್ಕೊಳ್ತಾ ಇದೆ ಅವನಲ್ಲಿ. ಯಾರಲ್ಲಿ? ಮಾಸ್ಟರ್ ಮಹೇಶನಲ್ಲಿ. ರಾಮಕೃಷ್ಣರ ಉಪದೇಶದಲ್ಲಿ ಒಂದು ಬಹುಮುಖ್ಯವಾದ ಅಂಶವೇ ವ್ಯಾಕುಲತೆ. ವ್ಯಾಕುಲತೆ ನಾವು ಯಾವ್ಯಾವುದಕ್ಕೋ ವ್ಯಾಕುಲ ಪಡ್ತೀರಿ ಈ ಜಗತ್ತಿನಲ್ಲಿ, ಭಗವಂತನಿಗೋಸ್ಕರ ವ್ಯಾಕುಲ ಪಡಿ, ಸಂಕಟ ಪಡಿ ಅಂತ ಶ್ರೀರಾಮಕೃಷ್ಣರು ಹೇಳೋದು. ನಾವು ಮಾಡರ್ನ್ ಆಗಿ ಅದು ಹೇಳ್ತೀವಿ, ಏನು ಕ್ವಾಲಿಟೇಟಿವ್ ಡಿಸ್ಕಂಟೆಂಟ್ಮೆಂಟ್ ಅಂತ. ನಮ್ಮ ಬಗ್ಗೆ ನಮಗೆ ಅತೃಪ್ತಿ, ನಮ್ಮ ಸಾಧನೆ ಬಗ್ಗೆ ಅತೃಪ್ತಿ, ನಮ್ಮ ಗುರಿಗಳ ಬಗ್ಗೆ ಅತೃಪ್ತಿ, ನಾವು ಸಾಧಿಸಿದ ಎತ್ತರಗಳನ್ನು ಕುರಿತು ಅತೃಪ್ತಿ. ಅದೇ ರೀತಿ ಆಧ್ಯಾತ್ಮಿಕ ಜೀವನದಲ್ಲೂ ನಮಗೆ ಅತೃಪ್ತಿಗಳಿದ್ದರೇನೆ ನಮಗೆ ಮುಂದುವರಿಯಕ್ಕೆ ಸಾಧ್ಯ. ನಾವಿರೋ ಸ್ಥಿತಿಯೇ ಚೆಂದ. ನಾವು ಶ್ರೀರಾಮಕೃಷ್ಣರ ಸ್ತುತಿ ಮಾಡ್ಕೊಂಡು ಇದ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ. ಇವನು ನೋಡಿ ಎಷ್ಟು ಆದರ್ಶ ಭಕ್ತ ಇವನು. ಅವನಿಗೆ ವ್ಯಾಕುಲತೆ ಏನು ಅಂದರೆ, ನಾನು ಏನು ಮಾಡಿದ್ರೆ ನನಗಿದೆಲ್ಲ ಅನುಭವ ಸಿಗುತ್ತೆ.
ಯಾವ ಶುದ್ಧ ಮನಸ್ಸಿನಲ್ಲಿ ನಾನು ಇರಬೇಕು, ಇದೇ ಅವ್ರ ಉಪದೇಶ ಅಲ್ವಾ. ಮತ್ತೆ ಅದೇ ಭುವನ ಮೋಹನ ಮುಗುಳನಗೆ, ಶರೀರ ಹಿಂದಿನಂತೆ ನಿಷ್ಪಂದ, ಅರ್ಧ ಮುಚ್ಚಿದ ಕಣ್ಣುಗಳು, ಯಾವುದೋ ಅಪೂರ್ವ ರೂಪದರ್ಶನ ಮಾಡುತ್ತಾ ಮಹದಾನಂದ ಸಾಗರದಲ್ಲಿ ಈಜುತ್ತಿರುವಂತೆ ಕಂಡಿತು. ಹಾಡಿನ ಕೊನೆಯ ಭಾಗ ಬಂತು. ನರೇಂದ್ರ ಹಾಡುತ್ತಿದ್ದಾನೆ. ಭಕ್ತಿಯೋಗದಾವೇಶದಿ ಮುಳುಗಿಪ ಚಿದಾನಂದ ರಸ ಸಾಗರನ ನಿರಂಜನ ಹರಿಚಿದ್ಗನ ಮೂರ್ತಿಯನು ನೆನೆಯೋ, ನಿರಂತರ ಮೋಹನ ಮೂರ್ತಿಯನು ನೆನೆಯೋ. ಈ ಸಮಾಧಿ, ಈ ಪ್ರೇಮಾನಂದ, ಇವುಗಳ ದೃಶ್ಯ ಮಾಸ್ಟರ್ ಮನಸ್ಸಿನ ಮೇಲೆ ಅಗಾಧ ಮುದ್ರೆ ಒತ್ತಿಬಿಟ್ಟುವು. ಇವನ್ನೇ ಚಿಂತಿಸುತ್ತಾ ಮನೆಗೆ ಹಿಂತಿರುಗುತ್ತಿದ್ದಾನೆ. ಆಗಾಗ ಆತನ ಹೃದಯವನ್ನು ಪ್ರೇಮೋನ್ಮತ್ತಕಾರಿ ಭಕ್ತಿಯೋಗದಾವೇಶದಿ ಮುಳುಗಿಪ ಚಿದಾನಂದ ರಸ ಸಾಗರನ ಎಂಬ ನುಡಿ ತಾನು ತಾನಾಗೇ ಮೀಟುತ್ತಿದೆ. ಅಂದರೆ ನಿನ್ನೆ ಕೂಡ ನಾವು ಮಾತಾಡಿದ್ವಿ. ಏನು ಅಂದರೆ, ಶ್ರೀರಾಮಕೃಷ್ಣರ ಸ್ಥಿತಿಯೇ ಇತರರಿಗೆ ಉತ್ತೇಜಕವಾಗಿತ್ತು ಅಂತ. ಇವಾಗ ಇವನು ಅವರ ಸಮಾಧಿ ಸ್ಥಿತಿಯನ್ನು ಮೊದಲ ಭೇಟಿಯಲ್ಲೇ ಅವನಿಗೆ ಅಹಂಕಾರಕ್ಕೆ ಪೆಟ್ಟು ಬಿದ್ದು ನೆಟ್ಟಗಾಗಿದ್ದ. ಅದಾದಮೇಲೆ ಕೆಲವು ವಿಚಾರಗಳನ್ನು ಕೇಳಿ ತಿಳ್ಕೊಂಡ. ಸಮಾಧಿಯನ್ನು ನೋಡಿದಾಗ ಅವನಿಗೆ ಆ ಪ್ರಾಕ್ಟಿಕಲ್ ರಿಸಲ್ಟ್ ಕಣ್ಣಿಗೆ ಕಾಣಿಸ್ತು. ಮತ್ತು ಅವನಲ್ಲೂ ಅದು ಶುರು ಆಯಿತು, ತಾನು ಇದನ್ನು ಹೇಗೆ ಪಡ್ಕೊಳ್ಳೋದು ಅಂತ. ಅವರು ಮನುಷ್ಯರನ್ನ ನಾವು ನೋಡಿದ್ದೇವೆ, ಕೇಳಿದ್ದೇವೆ, ಓದಿದ್ದೇವೆ. ವಿಭಜನೆ ಮಾಡ್ತಾರೆ. ಆ ವಿಭಜನೆ ಮಾಡಿ ಯಾವ ಬಗೆಯ ಸಾಧಕ ಹೇಗಿರ್ತಾನೆ, ಅವನ ಸಾಧನೆ ಹೇಗಿರಬೇಕು, ಅವನ ಪ್ರಗತಿ ಹೇಗಿರಬೇಕು. ನಾವು ತರಗತಿಯಲ್ಲಿ ಮಕ್ಕಳನ್ನ ವಿಭಾಗ ಮಾಡ್ತೀವಿ, ಸ್ಲೋ ಲರ್ನರ್ಸು, ಫಾಸ್ಟ್ ಲರ್ನರ್ಸು ಅಂತೆಲ್ಲ. ಆ ಥರ ಇವರು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ. ಮತ್ತೆ ಅವರು ಆಚಾರ್ಯರಲ್ಲಿ ಅಂದರೆ ಗುರುಗಳಲ್ಲಿ 3 ಬಗೆಯನ್ನು ಗುರುತಿಸ್ತಾರೆ. ಅಂದರೆ ವಾಟ್ ಎ ಮಾಸ್ಟರ್ ಈಸ್ ಅಂತ. ಗುರುಗಳಿಗೆ ಗುರುಗಳು ಅದನ್ನು ಅವರು ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ ನೋಡಿ. ಇದೇ ತಮೋಗುಣವನ್ನು ಇತರರ ಮಂಗಳಕ್ಕಾಗಿ ಉಪಯೋಗಿಸಬಹುದು. ನಮಗೆ ಗೊತ್ತಿದೆ, ರಜಸ್ಸು, ತಮಸ್ಸು, ಸತ್ವಗುಣ ಮತ್ತು ಇವು 3 ನಮ್ಮಲ್ಲಿ ಎಲ್ಲರಲ್ಲೂ ಇವು 3ರಲ್ಲಿ ಒಂದು ಗುಣ ಇರುತ್ತೆ ಅಂತ. ಈ ತಮೋಗುಣಗಳು ಕೂಡ ಅಂದರೆ ಯಾವುದನ್ನು ರಿಜೆಕ್ಟ್ ಮಾಡಲ್ಲ ಅನ್ನಕ್ಕೆ ಅವ್ರು ಹೇಳೋದು. ತಮೋಗುಣದ ಗತಿಯನ್ನ ಭಗವಂತನ ಕಡೆಗೆ ತಿರುಗಿಸಿಬಿಟ್ಟಿದ್ದೆ ಆದರೆ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ. ಅದಕ್ಕೆ ಉದಾಹರಣೆ ಕೊಡೋದು ನೋಡಿ ಅವರು. ಹೇಗಿದೆ ಸಾಧ್ಯ ಅಂತ ನಾವು ಆಶ್ಚರ್ಯ ಪಡ್ತೀವಿ. ಡಾಕ್ಟರ್ಗಳಲ್ಲಿ 3 ವಿಧ: ಉತ್ತಮ, ಮಧ್ಯಮ, ಅಧಮ. ಯಾವ ಡಾಕ್ಟರ್ ರೋಗಿಯ ನಾಡಿ ಹಿಡಿದು ನೋಡಿ ಔಷಧಿ ಕುಡಿಯಪ್ಪ ಅಂತ ಹೇಳಿ ಹೊರಟು ಹೋಗ್ತಾನೋ ಆತ ಅಧಮ ಡಾಕ್ಟರ್. ರೋಗಿ ಔಷಧಿ ಕುಡಿದನೋ ಇಲ್ಲವೋ ಅಂತ ವಿಚಾರ ಮಾಡೋದೇ ಇಲ್ಲ. ಮಧ್ಯಮ ಡಾಕ್ಟರ್ ವಿವಿಧ ರೀತಿಯಿಂದ ಔಷಧ ಕುಡಿಯೋ ಹಾಗೆ ರೋಗಿಗೆ ತಿಳಿಸಿ ಆತನ ಮನಸ್ಸನ್ನು ಒಪ್ಪಿಸಿ ಆತನಿಗೆ ಅಕ್ಕರೆಯಿಂದ ಹೇಳ್ತಾನೆ, ಎಲ್ಲ ಅಪ್ಪ, ನೀನು ಔಷಧ ಕುಡಿದಿದ್ರೆ ನಿನಗೆ ಹೇಗೆ ಗುಣವಾಗುತ್ತೆ ಗೆಳೆಯ, ಕುಡಿ, ನಾನೇ ಸ್ವತಃ ಔಷಧಿ ತಯಾರಿ ಮಾಡಿದ್ದೀನಿ, ಕುಡಿ. ಆದರೆ ಯಾವ ಡಾಕ್ಟರ್ ಯಾವ ವಿಧದಿಂದಲೂ ರೋಗಿ ಔಷಧ ಸೇವಿಸದಿರುವುದನ್ನು ನೋಡಿ ಆತನ ಎದೆ ಮೇಲೆ ಮಂಡಿಯೂರಿ ಬಲಾತ್ಕಾರದಿಂದ ಆತನಿಗೆ ಕುಡಿಸಿಬಿಡುತ್ತಾನೋ ಆತನೇ ಉತ್ತಮ ಡಾಕ್ಟರ್. ಈತನಲ್ಲಿ ತಾಮಸಿಕ ಗುಣ ವ್ಯಕ್ತವಾಗಿದೆ. ಈ ಗುಣದಿಂದ ರೋಗಿಗೆ ಒಳ್ಳೆಯದಾಗುತ್ತದೆ ವಿನ ಅಪಕಾರವೇನೂ ಆಗುವುದಿಲ್ಲ. ಇಷ್ಟಕ್ಕೆ ಅವ್ರು ನಿಲ್ಲಿಸಲ್ಲ. ಡಾಕ್ಟರ್ಗಳ ಹಾಗೆ ಆಚಾರ್ಯರಲ್ಲೂ 3 ವಿಧ. ಟೀಚರ್ಸಲ್ಲಿ ಅಧಮ ಆಚಾರ್ಯ ಶಿಷ್ಯರಿಗೆ ಉಪದೇಶವಿತ್ತು, ಮತ್ತೆ ಅವರು ಬದುಕಿದ್ದಾರೆಯೇ ಸತ್ರೆ ಎಂಬುದರ ಗೋಜಿಗೆಯೇ ಹೋಗುವುದಿಲ್ಲ. ಮಧ್ಯಮ ಆಚಾರ್ಯ ತನ್ನ ಶಿಷ್ಯರ ಶ್ರೇಯೋಭಿವೃದ್ಧಿಯ ದೃಷ್ಟಿಯಿಂದ ತಾನು ಕೊಟ್ಟ ಉಪದೇಶ
ಸರಿಯಾಗಿ ಬೇರೂರ್ಲಿ ಅಂತ ಪದೇ ಪದೇ ಅವರಿಗೆ ತಿಳಿಸ್ತಾನೆ. ಬಹಳ ಅನುನಯ ವಿನಯ ತೋರಿಸ್ತಾನೆ, ಪ್ರೀತಿ ತೋರಿಸ್ತಾನೆ. ಆದರೆ ಯಾರು ತನ್ನ ಶಿಷ್ಯರು ಯಾವ ವಿಧದಿಂದಲೂ ದಾರಿಗೆ ಬಾರದೇ ಇರೋದನ್ನು ನೋಡಿ ಕೊನೆಗೆ ಬಲಪ್ರಯೋಗವನ್ನೇ ಮಾಡಿಬಿಡ್ತಾನೋ ಆತ ಉತ್ತಮ ಆಚಾರ್ಯ. ತೋತಾಪುರಿ ಏನ್ ಮಾಡ್ದ ಶ್ರೀರಾಮಕೃಷ್ಣರಿಗೆ? ನೋ ಒನ್ ಡೇರ್ ಟಚ್ ಶ್ರೀರಾಮಕೃಷ್ಣ. ಯಾರಾದರೂ ಅವ್ರನ್ನ ಮುಟ್ಟಕ್ಕೆ ಸಾಧ್ಯ ಇತ್ತ? ಅಂಥದ್ರಲ್ಲಿ ಅವನು ಅವ್ರ ಹಣೆಗೆ ಒಂದು ಗಾಜಿನ ಚೂರು ಚುಚ್ಚಿ ಅದ್ವೈತದ ಅನುಭವ ನೀನು ಮಾಡ್ಕೊಳ್ಬೇಕು ಅಂತ, ಅದು ಗುರು, ಅದು ಉತ್ತಮ ಗುರುವಿನ ಲಕ್ಷಣ ಅಂತ. ಅದಕ್ಕೆ ಹೇಳಿದ್ದು, ಅವ್ರ ಜೀವನದಲ್ಲಿ ನಡೀದೇ ಇರೋದನ್ನ ಅವ್ರು ಯಾವುದನ್ನು ಹೇಳಿಲ್ಲ, ಅವ್ರ ಅನುಭವಕ್ಕೆ ಬರದೇ ಇರೋದನ್ನ ಅವ್ರು ಯಾವುದನ್ನು ಮಾತಾಡೇ ಇಲ್ಲ. ಈ 3 ಜನ ರೀತಿಯ ಗುರುಗಳನ್ನು ಅವರು ಬದುಕಿನಲ್ಲಿ ನೋಡಿದ್ದಾರೆ, ಅನುಭವಿಸಿದ್ದಾರೆ. ಹೀಗಾಗಿ ಅವರು ಅದನ್ನು ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ದೇವರು ನಿರಾಕಾರನೋ ಸಾಕಾರ? ಇದು ಯಾವಾಗಲೂ ಇವಾಗ ನಮಗೂ ಆಗತ್ತಲ್ವಾ? ನಾವು ಪೂಜೆ ಮಾಡಕ್ಕೆ ಕೂತಾಗ ಆಕಾರ ಇಲ್ಲದೆ ಇದ್ರೆ ನಾವು ಯಾವುದ್ರ ಮೇಲೆ ಮನಸ್ಸನ್ನು ನೆಡೋದು? ಅಥವಾ ಅಲ್ಲಿಗೆ ನಿಂತ್ಕೊಂಡ್ಬಿಟ್ರು ನಾವು ಗುರಿ ಮುಟ್ಟದಾಗ ಆಯ್ತಾ ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಅದ್ವೈತದ ಬಗ್ಗೆನೂ ಒಂದಷ್ಟು ತಿಳ್ಕೊಂಡಿರ್ತೀವಿ. ಎಲ್ಲವೂ ಬ್ರಹ್ಮವೇ, ಎಲ್ಲವೂ ಒಂದೇ ಅಂತಾದ್ರೆ ಹೇಗೆ ಬೇರೆ ಬೇರೆ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ಶ್ರೀರಾಮಕೃಷ್ಣ ಹೇಳ್ತಾರೆ, ಕಬೀರ ಹೇಳ್ತಿದ್ದ, ನಿರಾಕಾರ ನನ್ನ ತಂದೆ, ಸಾಕಾರ ನನ್ನ ತಾಯಿ. ಭಗವಂತ ಭಕ್ತವತ್ಸಲ, ಭಕ್ತ ಯಾವ ರೂಪವನ್ನು ಪ್ರೀತಿಸ್ತಾನೋ ಆ ರೂಪದಿಂದ ಭಕ್ತನಿಗೆ ಕಾಣಿಸ್ಕೊಳ್ತಾನೆ ಅಂತ ಹೇಳ್ತಾ ಬರ್ತಾರೆ. ಆಮೇಲೆ ಮುಂದಕ್ಕೆ ಹೇಳ್ತಾರೆ ನೋಡಿ, ನಿಮ್ಮ ಮಾರ್ಗ ಭಕ್ತಿ ಮಾರ್ಗ, ಇದು ತುಂಬಾ ಒಳ್ಳೆಯದು. ಅನಂತವಾದ ಭಗವಂತನನ್ನ ಯಾರು ತಾನೇ ಅರಿತುಕೊಳ್ಳಬಲ್ಲರು? ಆತನನ್ನು ಅರಿತುಕೊಳ್ಳುವ ಅವಶ್ಯಕತೆ ತಾನೇ ಏನಿದೆ? ಈ ದುರ್ಲಭ ಮಾನುಷ ಜನ್ಮ ಪಡೆದ ನಂತರ ನಮಗೆ ಅವಶ್ಯಕವಾಗಿ ಬೇಕಾಗಿರುವುದು ಆತನ ಪಾದಪದ್ಮಗಳಲ್ಲಿ ಭಕ್ತಿ. ನೆಕ್ಸ್ಟ್ ಅವ್ರು ನೋಡಿ, ಒಂದು ಫಿಲಾಸಫಿ, ಒಂದು ತತ್ವ, ಒಂದು ಗಹನವಾದ ವಿಚಾರ ಹೇಳಿ ತಕ್ಷಣ ಒಂದು ವೆರಿ ವೆರಿ ರೆಲೆವೆಂಟ್ ಅಂಡ್ ವೆರಿ ವೆರಿ ವಾಟ್ ಪರ್ಸೆಪ್ಟಬಲ್ ಎಕ್ಸಾಂಪಲ್ ಕೊಡ್ತಾರೆ. ನಾವು ಯಾರ್ಯಾರಿಗೆ BEd ಅಥವಾ ಆ ರೀತಿ ಒಂದು ಶಿಕ್ಷಣ ತಜ್ಞರಾಗೋದಕ್ಕೆ ತರಬೇತಿ ಆಗಿದೆಯೋ ನಮಗೆ ಪಾಠ ಮಾಡೋವಾಗಲೇ ಹೇಳಿರ್ತಾರೆ, ತರಗತಿಯಲ್ಲಿ ಒಂದು ಸಿದ್ಧಾಂತವನ್ನು ನಾವು ಮಕ್ಕಳಿಗೆ ಮನಮುಟ್ಟಿಸ್ಬೇಕಾದ್ರೆ ಕನಿಷ್ಠ 3 ಉದಾಹರಣೆ ಕೊಡಬೇಕು ಅಂತ. 3 ಎಕ್ಸಾಂಪಲ್ಸ್. ಇಲ್ಲಿ ನೋಡಿ ಅವ್ರು ಹೇಳ್ತಾರೆ, ನನ್ನ ದೇಹ ಅಡಗಿಸಲು 1 ಲೋಟ ನೀರೇ ಸಾಕಾಗಿರುವಾಗ ಕೆರೆಯಲ್ಲಿ ಎಷ್ಟು ಕೊಡ ನೀರಿದೆ ಎಂಬುದನ್ನು ಅಳೆದು ನೋಡುವ ಅವಶ್ಯಕತೆ ತಾನೇ ಏನಿದೆ ನನಗೆ? ಅರ್ಧ ಸೀಸೆ ಮದ್ಯದಿಂದಲೇ ನನಗೆ ಮತ್ತು ಬರುವಾಗ ಇನ್ನು ಸಾರಾಯಿ ಅಂಗಡಿಯಲ್ಲಿ ಎಷ್ಟು ಪೀಪಾಯಿ ಮದ್ಯ ಇದೆ ಎಂಬುದರ ಲೆಕ್ಕಾಚಾರ ಬೇಕೆ ನನಗೆ? ಅನಂತನನ್ನು ಅರಿತುಕೊಳ್ಳಬೇಕಾದ ಅವಶ್ಯಕತೆ ತಾನೇ ಏನಿದೆ ಅಂತ ಹೇಳ್ಬಿಟ್ಟು ಮನಸ್ಸಿನ ಭೂಮಿಕೆ ನೋಡಿ, ಈ ಎಕ್ಸಾಂಪಲ್ ಕೊಡ್ತಾರೆ. ನೆಕ್ಸ್ಟ್ ಮತ್ತೆ ಅವ್ರ ಮನಸ್ಸನ್ನ, ಇವಾಗ ಮಕ್ಕಳಿಗೆ ನಾವು ಕಷ್ಟದ ವಿಷಯನ ಹೇಳ್ತಾ ಇರ್ತೀವಿ, ಅವ್ರಿಗೆ ಒಂದು ಎಕ್ಸಾಂಪಲ್ ಕೊಡ್ತೀವಿ, ತಿರ್ಗಾ ಅವ್ರಿಗೆ ಇನ್ನೊಂದು ಲೆವೆಲ್ ಮೇಲೆ ಏರಿಸ್ತೀವಿ. ಮೆಟ್ಲು ಇಳಿಸಿ ಹತ್ಸಿ ಒಟ್ಟಿನಲ್ಲಿ ಅವ್ರನ್ನ ಆ ಎತ್ತರಕ್ಕೆ ತಗೊಂಡೋಗ್ಬೇಕು. ಅವ್ರು ಹೇಳ್ತಾರೆ ನೋಡಿ, ವೇದ ಸಪ್ತಭೂಮಿಕಗಳ ಅಂಗವಾಗಿ ಹೇಳ್ತದೆ. ಆ ಎಕ್ಸಾಂಪಲ್ ಕೊಟ್ಟು ನೆಕ್ಸ್ಟ್ ಲೈನ್ ಇದು ಹೇಳ್ತಾ ಇದ್ದಾರೆ ಅವರು, ಮನಸ್ಸಿನ ನೆಲೆಗಳನ್ನು ಕುರಿತು ಒಂದೊಂದು ನೆಲೆಗಳನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಲಿಂಗ, ಗುಹ್ಯ, ನಾಭಿ ಈ ಭೂಮಿಕೆಗಳಲ್ಲಿ ಸಾಮಾನ್ಯವಾಗಿ ನೆಲೆಸಿರ್ತದೆ. ಮನಸ್ಸಿಗೆ ಊರ್ಧ್ವ ದೃಷ್ಟಿ ಇರೋದು, ಹೀಗೆ ಹೇಳ್ತಾ ಹೋಗ್ತಾರೆ. ಆಮೇಲೆ ಅದು ಅಷ್ಟು ಹೇಳ್ಬಿಟ್ಟು ಕೊನೆಗೊಬ್ಬ ಬುದ್ಧಿವಂತ ಕೇಳ್ಬಿಟ್ಟ, ಮಹಾಶಯರೇ, ನನಗೆ ಸಮಾಧಿಯನ್ನು ಕಲಿಸಿಕೊಡುವುದು ನಿಮಗೆ ಸಾಧ್ಯವೇ? ಅವನು ಅಲ್ಟಿಮೇಟ್ ಕೇಳ್ತಾ ಇದ್ದಾನೆ. ಎಲ್ಲ ನಗ್ತಾರಂತ ಪ್ರಶ್ನೆಗೆ. ಇವ್ರು ಹೇಳ್ತಾರೆ, ಸಮಾಧಿ ದೊರೆಯಿತು ಅಂದ್ರೆ ಎಲ್ಲ ಕರ್ಮಗಳು ನಮ್ಮನ್ನು ಬಿಟ್ಟು ಹೊರಟು ಹೋಗುತ್ತವೆ. ಪೂಜೆ, ಜಪ ತಪಾದಿ ಕರ್ಮ, ಪ್ರಾಪಂಚಿಕ ಕರ್ಮ ಎಲ್ಲ ಬಿಟ್ಟು ಹೊರಟು ಹೋಗುತ್ತವೆ. ಮೊದಲು ಕರ್ಮದ ಗಡಿಬಿಡಿ ಹೆಚ್ಚಾಗಿ ಇರುತ್ತದೆ.
ಭಗವಂತನ ಕಡೆಗೆ ಮುಂದುವರೆದಷ್ಟು ಕರ್ಮದ ಆಡಂಬರವು ಕಡಿಮೆ ಕಡಿಮೆಯಾಗುತ್ತಾ ಬರುತ್ತದೆ ಎಲ್ಲ ಹೇಳ್ತಾರ. ಅಲ್ಲಿ ಶಿವನಾಥ ಶಾಸ್ತ್ರಿ ಬಂದಿರ್ತಾನೆ. ಇವನ್ ಬರೋವರೆಗೂ ನೀವೆಲ್ಲ ಇವನ್ ವಿಷಯ ಮಾತಾಡ್ತಾ ಇದ್ರಿ, ಇವನ್ ಬಂದ ಮೇಲೆ ಇವನ್ ವಿಷಯ ಮಾತಾಡೋದು ನಿಲ್ಸಿದ್ರಿ. ಹಾಗೆ ಭಗವಂತನ ಸಾಕ್ಷಾತ್ಕಾರ ಆಗೋವರೆಗೂ, ಆ ಒಂದು ಸ್ಥಿತಿ ತಲುಪುವವರೆಗೂ ನಿಮ್ಗೆ ಆ ಗಡಿಬಿಡಿ ಎಲ್ಲ ಇರುತ್ತೆ. ನೀವು ಸಮಾಧಿ ಸ್ಥಿತಿಯನ್ನು ತಲುಪಿದ ಮೇಲೆ ಅದೆಲ್ಲ ಸ್ತಬ್ಧವಾಗುತ್ತೆ ಅಂತ ಹೇಳ್ತಾ ಆ ಒಂದು ವಿಚಾರವನ್ನು ಅವರು ನಮಗೆ ಮನದಟ್ಟ ಮಾಡ್ತಾರೆ. ಎರಡನೇ ಮುಖ್ಯವಾದ ಅಂಶ ಶ್ರೀರಾಮಕೃಷ್ಣರು ನಮಗೆ ಬೋಧನೆ ಮಾಡಿರೋದು, ಅವರ ಉಪದೇಶದ ಸಾರ ಅಂತಂದ್ರೆ ದೈವ ಸಾಕ್ಷಾತ್ಕಾರವೇ ಗುರಿ ಅಂತ. ಮನುಷ್ಯ ಜೀವನದ ಅಂತಿಮ ಗುರಿ ರಿಯಲೈಸೇಷನ್ ಆಫ್ ಗಾಡ್ ಅಥವಾ ದೈವ ಸಾಕ್ಷಾತ್ಕಾರ. ಭಗವಂತ ಮತ್ತು ಐಶ್ವರ್ಯ ಅಂತ ಅವ್ರು ಎರಡು ವಿಭಾಗ ಮಾಡ್ತಾರೆ. ಭಗವಂತ ಅಂದ್ರೆ ಮೂಲ ಬ್ರಹ್ಮ ವಸ್ತು, ದೇವರು ಏನ್ ಕರಿತೀವೋ ಅದು. ಐಶ್ವರ್ಯ ಅಂದ್ರೆ ಈ ಜಗತ್ತು. ನಾವು ನಿನ್ನೆನೂ ಗಮನಿಸಿದ್ವಿ, ಅವರು ನಿರಾಕರಿಸಲ್ಲ ಅದನ್ನ, ಈ ಜಗತ್ತನ್ನ ನಿರಾಕರಿಸಲ್ಲ. ಬ್ರಹ್ಮ ಮತ್ತು ಶಕ್ತಿ ಅಂತ ಕರೀತಾರೆ ಅವರು, ಭಗವಂತ ಐಶ್ವರ್ಯ ಅಂತ ಕರೀತಾರೆ. ಆದ್ರೆ ಏನಾಗುತ್ತೆ, ಸಾಮಾನ್ಯರಲ್ಲಿ ಯಾವಾಗ ಈ 7 ಭೂಮಿಕೆಗಳ ಮನಸ್ಸನ್ನು ಕುರಿತು ಅವ್ರು ಹೇಳಿ ಆ ಮೊದಲ 3 ಭೂಮಿಕೆಯಲ್ಲೇ ಸಾಮಾನ್ಯರು ತೊಡಗಿರ್ತೀವಿ ಅಂತ ಹೇಳುವಾಗ ಯಾಕೆ ಅನ್ನೋಕ್ಕೆ ರೀಸನ್ ಬೇಕು. ಅದು ಕಾಮಕಾಂಚನದ ಸುಖ ಅಂತ ಮೆನ್ಷನ್ ಮಾಡ್ತಾರೆ. ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಅವರು. ಸಂಸಾರ ಸೀಗೆ ಮುಳ್ಳಿನ ಹಾಗೆ ಅಂತ. ನನಗೆ ಗೊತ್ತಿಲ್ಲ ನಮ್ಮಲ್ಲಿ ಅಂದ್ರೆ ನಿಮ್ಮಲ್ಲಿ ಎಷ್ಟು ಜನ ಸೀಗೆ ಮುಳ್ಳು ನೋಡಿದ್ದೀರಾ ಅಂತ. ಸೀಗೆ ಮುಳ್ಳು ಅಂದ್ರೆ ನಾವು ತಲೆ ತೊಳ್ಕೊಳಕ್ ಬಳಸ್ತೀವಲ್ಲ ಸೀಗೆಕಾಯಿ ಪುಡಿ, ಅದು ಬೆಳೆಯೋ ಅಂತಹ ಸೀಗೆ ಮುಳ್ಳು. ಮುಳ್ಳುಗಳಲ್ಲಿ ಎಷ್ಟೋ ವಿಧವಾಗಿದೆ. ಸಾಮಾನ್ಯವಾಗಿ ಮುಳ್ಳು ಅಂದ್ರೆ ನಮ್ಮ ಕಲ್ಪನೆ ನೆಟ್ಟಗಿರುತ್ತೆ ಅಂತ. ಆದ್ರೆ ನೀವು ಸೀಗೆ ಮೇಳೆ ನೋಡಿಲ್ದೇ ಇದ್ರೆ ಒಂದು ಅಟ್ಲೀಸ್ಟ್ ಇವಾಗ ಗೂಗಲಲ್ಲಾದ್ರೂ ಮನೆಗೆ ಹೋಗಿ ನೋಡ್ಬೋದು. ಅದು ಇಟ್ ಈಸ್ ಲೈಕ್ ಎ ಹುಕ್. ಅಷ್ಟೇ ಅಲ್ಲ, ಅದು ಸಣ್ಣ ಕಡ್ಡಿಯಿಂದ ಮೊದಲುಗೊಂಡು ದೊಡ್ಡ ಕಾಂಡದವರೆಗೆ ಇಡೀ ಗಿಡದಲ್ಲಿ, ಇಡೀ ಮೆಳೆ, ಅದು ಮೆಳೆ ಅಂತೀವಿ, ಗಿಡ ಅಲ್ಲ, ಮರ ಅಲ್ಲ, ಮೆಳೆ, ಪೊದೆ ಥರ. ಅದರಲ್ಲಿ ಪ್ರತಿ ಕಡ್ಡಿಯಲ್ಲಿ, ಅದು ಚಿಕ್ಕದಿರಲಿ ದೊಡ್ಡದಿರಲಿ, 360 ಡಿಗ್ರೀಸಲ್ಲಿ ಇದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಮುಳ್ಳು. ಅದು ಪ್ರತಿಯೊಂದು ಹೀಗೆ ಹುಕ್ಕು. ಸೊ ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಬಿಡಿಸ್ಕೊಳಕ್ಕಾಗಲ್ಲ. ವೆರಿ ವೆರಿ ಡಿಫಿಕಲ್ಟ್. ಅದ್ರ ಮೇಲೆ ಏನಾದ್ರು ಬಟ್ಟೆ ಹಾಕಿದ್ರೆ, ಸೀಗೆ ಮುಳ್ಳು ಮೇಲೆ ಬಟ್ಟೆ ಹಾಕಿದ್ರೆ ಅದನ್ನ ಬಿಡಿಸ್ಕೊಳ್ಳೋದು ಕಷ್ಟ. ನೋಡಿ ಅವ್ರು ಹೇಳ್ತಾರೆ, ಈ ಸಂಸಾರ ಸೀಗೆ ಮುಳ್ಳಿನ ಹಾಗೆ, ಒಂದರಿಂದ ಬಿಡಿಸ್ಕೊಂಡೆ ಅಂದ್ರೆ ಇನ್ನೊಂದರಿಂದ ಚುಚ್ಚಿಸ್ಕೊಳ್ತೀಯ. ನಾವು ಮಕ್ಕಳನ್ನ ಟೂರ್ ಕರ್ಕೊಂಡು ಹೋದಾಗ ಏನೇನೋ ನಮಗೆ ಸಮಸ್ಯೆ ಬರುತ್ತೆ ಅಂತ ನಿಮಗೆ ಪೇರೆಂಟ್ಸ್ ಗೊತ್ತಿರಲ್ಲ, ನಾವು ಮೇಟ್ರುಗಳ ಕಷ್ಟ. ಒಂದು ಮಗು ಹೀಗೆ ಒಂದು ಸೀಗೆ ಮುಳ್ಳು ಏನೋ ನೋಡಿ ಕೀಳಕ್ಕೋ ಹತ್ತಕ್ಕೋ ಹೋಗಿ ಸೀಗೆ ಮುಳ್ಳಲ್ಲಿ ಸಿಕ್ಕಾಕ್ಸ್ಕೊಂಡ್ಬಿಟ್ಟು ಬಿಡಿಸ್ಕೊಂಬರೋದು ನಮಗೆ ತುಂಬ ಕಷ್ಟ ಆಯಿತು. ಇಷ್ಟೇ ಕಷ್ಟಪಟ್ಟು ಸ್ವಲ್ಪ ಗಾಯ ಆಯಿತು, ತರ್ಚು ಗಾಯಗಳೆಲ್ಲ. ಯಾಕೆ ಅದನ್ನು ಹೇಳ್ತೀನಿ, ಒಂದು ಬಿಡಿಸಿದ್ರೆ ಇನ್ನೊಂದು ಸಿಕ್ಕಾಕೊಳ್ಳುತ್ತೆ, ಅವುಗಳ ನೇಚರೇ ಅದು. ಹಾಗಾದ್ರೆ ಉಪಾಯ? ಹಾಗಾದ್ರೆ ಏನು ಮಾಡ್ಬೇಕು ನಾವು? ಸಂಸಾರಸ್ಥರು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇದೆಲ್ಲ ನೋಡಿ, ಪಾಪ ಕೂತ್ಕೊಂಡು ಅವನು ಸಂಕಟ ಪಟ್ಟು ಅನುಭವಿಸ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದಾನೆ ನಮಗೋಸ್ಕರ. ಶ್ರೀರಾಮಕೃಷ್ಣರು ಎಷ್ಟು ಒಳ್ಳೆ ಉಪಾಯ ಹೇಳ್ತಾರೆ ನೋಡಿ. ಸಾಧು ಸಂಘ ಮತ್ತು ಪ್ರಾರ್ಥನೆ. ಏನಪ್ಪ ಸೀಗೆ ಮುಳ್ಳಿಂದ ನಮಗೆ ತೋರಿಸ್ತಾ ಇದ್ದಾರೆ ಅವರು ಅಂದ್ರೆ, ಸಾಧು ಸಂಘ ಮತ್ತು ಪ್ರಾರ್ಥನೆ. ಅಷ್ಟಕ್ಕೆ ಬಿಡ್ಲಿಲ್ಲ ಅವರು. ಅಷ್ಟೇನಾ? ಪ್ರಿಸ್ಕ್ರಿಪ್ಷನ್ ಕೊಟ್ಟು ಬಿಡೋ ಡಾಕ್ಟರ್ ಅಲ್ಲ ಇವರು. ವೈದ್ಯನ ಹತ್ತಿರಕ್ಕೆ ಹೋಗದೆ ಇದ್ರೆ ರೋಗ ಗುಣವಾಗೋದಿಲ್ಲ. ಸಾಧು ಸಂಘವನ್ನ ಎಲ್ಲೋ ಒಂದು ದಿನ ಮಾಡಿಬಿಟ್ರೆ ಸಾಲದು, ಅದು ಸರ್ವದಾ ಅವಶ್ಯಕ. ರೋಗ ತಗುಲಿಕೊಂಡೇ ಇದೆ. ವೈದ್ಯನ ಸಹವಾಸ ಮಾಡದೇ ಇದ್ದರೆ ನಾಡಿ ಜ್ಞಾನ ದೊರಕದು. ಒಟ್ಟಿಗೆ ಸುತ್ತಾಡಿಕೊಂಡಿರ್ಬೇಕಾಗುತ್ತೆ. ಇಂಟರ್ನ್ಶಿಪ್ ಅಂತ ನಾವಿವತ್ತೇನು ಕರೀತಾ ಇದ್ದೀವಿ. ಸಾಧು ಸಂಘ ಯಾಕೆ ಮಾಡಬೇಕು ಅಂದ್ರೆ, ನಮಗೆ ಸಂಸಾರದಲ್ಲಿ ನಿರಾಸಕ್ತಿ ಬರಬೇಕು, ಅಥವಾ ಇದರ ಒಂದು ಸೀಗೆ ಮುಳ್ಳನ್ನು ಬಿಡಿಸ್ಕೊಳ್ಳೋಕ್ಕೆ ನಮಗೆ ಮನಸ್ಸಾಗಬೇಕು ಅಂತ. ಆಗ ಅರಿತುಕೊಳ್ಬೋದು ಯಾವುದು ಕಫದ ನಾಡಿ, ಯಾವುದು ಪಿತ್ತದ ನಾಡಿ ಎಂಬುದನ್ನು. ಸಾಧು ಸಂಘದಿಂದ ಆಗೋ ಉಪಕಾರವೇನು?
ಭಗವಂತನಲ್ಲಿ ಅನುರಾಗ ಹುಟ್ಟಿಸುತ್ತೆ, ಆತನನ್ನ ಪ್ರೀತಿಸುವಂತೆ ಮಾಡುತ್ತದೆ ಅಂತ ಹೇಳ್ತಾ ಹೋಗ್ತಾರೆ. ಆಮೇಲೆ ಅದಕ್ಕೆ ನೋಡಿ, ಒಂದೊಂದು ತತ್ವ ಹೇಳಿದಾಗ್ಲೂ ಅದಕ್ಕೆ ಒಂದೊಂದು ಸಾಲಿಡ್ ಎಕ್ಸಾಂಪಲ್ ಕೊಡ್ತಾರೆ. ನೋಡಿ ಹೇಗೆ ಮಾಡರ್ನ್ ಜನರೇಷನ್ ಯಾವುದು ಸಾರ್ವಕಾಲಿಕ ಮತ್ತು ಸಾರ್ವ ಅನ್ವಯಿಕ, ಎಲ್ಲರಿಗೂ ಅನ್ವಯಿಕ ಯಾಕಾಗುತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ಯಾರಿಗಾದರೂ ಅಸೌಖ್ಯವಾದರೆ ಆತನನ್ನು ಗುಣಪಡಿಸುವುದು ಹೇಗೆ ಎಂಬುದಾಗಿ ಸರ್ವದಾ ಮನಸ್ಸು ವ್ಯಾಕುಲ ಪಡುತ್ತಾ ಇರ್ತದಲ್ಲ, ಹಾಗೆ ಒಂದು ಎಕ್ಸಾಂಪಲ್. ಕೆಲಸ ಕಳೆದುಕೊಂಡ ವ್ಯಕ್ತಿ ಯಾವ ರೀತಿ ವ್ಯಾಕುಲತೆಯಿಂದ ಒಂದು ಆಫೀಸ್ನಿಂದ ಇನ್ನೊಂದು ಆಫೀಸಿಗೆ ಅಲಿಯುತ್ತಾ ಇರುತ್ತಾನೋ ಹಾಗೆ. ನಾನು ಆಗ್ಲೇ ಹೇಳಿದೆ, BEd ಆಗಿಲ್ಲ ಶ್ರೀರಾಮಕೃಷ್ಣರಿಗೆ, ಆದರೆ ಅವರು ಗುರುಗಳಿಗೆ ಗುರುಗಳು. ಆ 2-3 ಎಕ್ಸಾಂಪಲ್ ಕೊಟ್ಟು 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 ನನಗೆ ಮನದಟ್ಟು ಮಾಡಿಸ್ಬಿಡ್ತಾರೆ. ಸಾಧು ಸಂಘದಿಂದ ಇನ್ನೊಂದು ಉಪಕಾರವಾಗುತ್ತೆ. ಸದ್ವಿಚಾರ ಬೆಳೆಯುತ್ತೆ. ಭಗವಂತನೇ ಸತ್ ಎಂದರೆ ನಿತ್ಯ, ಈ ಜಗತ್ತು ಅಸತ್ ಎಂದರೆ ಅನಿತ್ಯ. ಅಸತ್ ಮಾರ್ಗಕ್ಕೆ ಮನಸ್ಸು ಕಾಲು ಹಾಕಿತು ಎಂದೊಡನೆ ವಿಚಾರದಲ್ಲಿ ತೊಡಗಬೇಕಾಗುತ್ತೆ. ಇದು ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು? ಆನೆ ಬೇರೆಯವರ ತೋಟದಲ್ಲಿರುವ ಬಾಳೆ ಗಿಡಗಳ ಕಡೆ ಸೊಂಡಿಲು ನೀಡಿತು ಅಂದ್ರೆ ಅದಕ್ಕೆ ಮಾವಟಿಗನ ಅಂಕುಶದೇಟು ಬೀಳುತ್ತದೆ. ಹಾಗೆ ನಿನ್ನ ಮನಸ್ಸಿನಲ್ಲಿ ಚಿತ್ರ ಬಂದ್ಬಿಡ್ಬೇಕು. ಯಾಕೆ ಸಾಧು ಸಂಘ ಮಾಡಬೇಕು ಅಂದ್ರೆ ಅದು ಅಂಕುಶ ಇದ್ದಾಗೆ ಅಂತ. ಸೊ ಹೀಗೆ ಅವರು ತುಂಬ ಸೊಗಸಾಗಿ ನಮಗೆ ಉದಾಹರಣೆಗಳ ಸಹಿತವಾಗಿ ಹೇಳ್ತಾ ಹೋಗ್ತಾರೆ. ಆಮೇಲೆ ಅವರ ದೈವ ಸಾಕ್ಷಾತ್ಕಾರವೇ ಗುರಿ ಅನ್ನುವಾಗ ಫಸ್ಟು ಈ ಭಗವಂತ ಐಶ್ವರ್ಯ ಇದನ್ನ ಸಪರೇಟ್ ಮಾಡ್ತಾರೆ. ಅದಾದ್ಮೇಲೆ ಅವರು ಒಂದು ರೀತಿ ಚಾಲೆಂಜ್ ಮಾಡ್ತಾರೆ. ನೀನು ದೇವರನ್ನ ಕಂಡಿದೀಯಾ? ಕಂಡಿದ್ರೆ ಮುಂದಕ್ಕೆ ಮಾತಾಡು, ಇಲ್ಲದೆ ಆದ್ರೆ ಕಾಣೋದಕ್ಕೆ ದಾರಿ ತೋರಿಸ್ತೀನಿ ಬಾ. ಇಲ್ಲ ನೀನು ಕಂಡಿರೋವನೇ ಆದ್ರೆ ಅದು ಬೇರೆ ವಿಷಯ. ಅಂಥ ಸಾಧಕರನ್ನು ಇವ್ರು ನೋಡಿದಾಗ ಅಲ್ಲಿ ಬೇರೆ ವ್ಯವಹಾರ ನಡೆಯುತ್ತೆ. ಈ ಮಾತು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರ ರಾಧಾ ಗೋವಿಂದನ ಕಾಲನ್ನ ಸರಿ ಮಾಡ್ತಾರಲ್ಲ, ಹೀಗೆ ಸರಿ ಮಾಡಿದ್ಮೇಲೆ ಅವ್ರು ಯಾವುದೋ ಒಂದು ಉತ್ಸವಕ್ಕೆ ಹೋಗಿರ್ತಾರೆ. ಅಲ್ಲೊಬ್ಬ ದೊಡ್ಡ ವಿದ್ವಾಂಸರು ಇವ್ರನ್ನ ಪ್ರಶ್ನೆ ಮಾಡ್ತಾರೆ. ಯಾಕೆಂದ್ರೆ ಭಿನ್ನವಾದ ಮೂರ್ತಿಯನ್ನ ಮತ್ತೆ ರಿಪೇರಿ ಮಾಡಿ ಪೂಜೆ ಮಾಡೋದು ಶಾಸ್ತ್ರ ವಿರುದ್ಧ ಅಂತ. ಇವರನ್ನ ಅವನು ಪ್ರಶ್ನೆ ಮಾಡ್ತಾನೆ. ನೀವು ರಿಪೇರಿ ನೀವು ಆ ಭಿನ್ನವಾದ ಕಾಲನ್ನು ಸರಿ ಮಾಡಿಸಿ ಮತ್ತೆ ಪೂಜೆಗೆ ಒಪ್ಪಿಗೆ ಕೊಟ್ರಂತೆ ಅಂತ ಕುಹಕ. ಅದಕ್ಕೆ ಇವರು ಭಾವದ ಸ್ಥಿತಿಯಲ್ಲಿ ಅವನಿಗೆ ಉತ್ತರ ಕೊಡ್ತಾರೆ ನದಿ ದಡದಲ್ಲೇ. ಅನಂತನಾದ ಭಗವಂತ ಹೇಗೆ ಮುರಿದೋಗ್ತಾನೆ ಸ್ವಾಮಿ ಅಂತ. ಅಂದ್ರೆ ಹಿ ಈಸ್ ಟೇಕಿಂಗ್ ದಟ್ ಥಾಟ್ ಟು ದಿ ಹೈಯೆಸ್ಟ್ ಲೆವೆಲ್. ದೇವರನ್ನ ಕಂಡಿದ್ಯಾ ನೀನು ಶಾಸ್ತ್ರ ಓದಿದ್ಯಾ? ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಓದಿದ್ಯಾ ಅಷ್ಟೇ. ಆದ್ರೆ ಅನುಭವ ಆಗಿದ್ಯಾ? ಆಗಿದ್ರೆ ಮಾತಾಡು, ಇಲ್ದಿದ್ರೆ ಭಗವಂತ ತುಂಡಾದ ಅಂತ ನನ್ನ ಹತ್ರ ಹೇಳಕ್ ಬರಬೇಡ. ಇದು ಅವರ ಧೋರಣೆ. ಈ ಚಾಲೆಂಜ್ ಟು ಹಿಪಾಕ್ರಸಿ, ಇದು ಅವರ ಉಪದೇಶ. ದೇವರು ಸತ್ಯ ಮತ್ತು ಸಾಧನಾ ಲಭ್ಯ. ಇಡೀ ವಚನವೇದದಲ್ಲಿ ಪ್ರತಿ ಪುಟದಲ್ಲೂ ಇದು ನಮಗೆ ಎದ್ದು ಕಾಣುವಂಥ ಉಪದೇಶ. ದೇವರು ಸತ್ಯ ಮತ್ತು ಸಾಧನಾ ಲಭ್ಯ. ಇಫ್ ನಾಟ್ ಟುಡೇ ಟುಮಾರೋ, ಇಫ್ ನಾಟ್ ಟುಮಾರೋ ದ ಡೇ ಆಫ್ಟರ್. ಎಲ್ಲಿವರೆಗೆ ನೀರು 100 ಡಿಗ್ರಿ ಮುಟ್ಟಲ್ವೋ ಅಲ್ಲಿವರೆಗೆ ಕುದಿಯಲ್ಲ. ಹಾಗೆ ಎಲ್ಲಿವರೆಗೆ ನಮ್ಮಲ್ಲಿ ವ್ಯಾಕುಲತೆ ಅನ್ನೋದು ಆ ಮಟ್ಟಕ್ಕೆ ಹೋಗಲ್ವೋ ಅಲ್ಲಿವರೆಗೆ ದೇವರ ದರ್ಶನ ಆಗಲ್ಲ. ಅದು ಅವರ ಸಿಂಪಲ್ ಲಾಜಿಕ್. ಆಮೇಲೆ ಇದರಲ್ಲೇ ದೈವ ಸಾಕ್ಷಾತ್ಕಾರವೇ ಗುರಿ ಅನ್ನುವಾಗ ಇವು 3 ಒಳ ಅಂಶಗಳು ಯಾವ್ಯಾವುದು? ಒಂದು, ದೇವರನ್ನ ಕಂಡಿದೆಯಾ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಅನ್ನೋದು ಮೊದಲನೇದು. ಎರಡನೇದು, ಅವನು ಸತ್ಯ ಮತ್ತು ಲಭ್ಯ. ಮೂರನೇದು, ಕರ್ಮಠತೆಗಿಂತ ಅನುಭವ ಮುಖ್ಯ. ನಾನು ಪುಸ್ತಕಗಳನ್ನು ಓದಿ ಅಥವಾ ವಿಚಾರಗಳನ್ನು ಮಾಡಿ ಸುಮ್ಮನೆ ಕ್ರಿಯೆಗಳನ್ನು ಮಾಡಿ ಪಡ್ಕೊಳ್ತೀನಿ ಅನ್ನೋದು ಒಂದು. ಆದರೆ ಇದನ್ನೆಲ್ಲ ಓದಿ ಮಾತಾಡೋದು ಬೇರೆ, ಆದರೆ ಅನುಭವವನ್ನೇ ಪಡ್ಕೊಳ್ಳೋದು. ಇಟ್ಸ್ ನಾಟ್ ಬೈ ಥಿಯರಿ, ಬೈ ಪ್ರಾಕ್ಟೀಸ್. ಸೊ ರಿಯಲೈಸೇಷನ್ ಓವರ್ ರಿಚುವಲ್ಸ್
ಅದಕ್ಕೆ ಅವರು ಒತ್ತು ಕೊಡ್ತಾರೆ. ಸೊ ನೀನು ಎಷ್ಟು ಹೊತ್ತು ಜಪ ಮಾಡಿದೆ, ಎಷ್ಟು ಹೊತ್ತು ಧ್ಯಾನ ಮಾಡಿದೆ ಅನ್ನೋಕ್ಕಿಂತ ನಿನಗೇನು ಅನುಭವ ಆಯಿತು. ಎಷ್ಟು ಹುಷಾರಿ ಅವರು. ಮಧ್ಯ ಇಲ್ಲಿ ಬರುತ್ತೆ, ಒಬ್ಬನ ಕೇಳ್ತಾರೆ, ನಿನ್ಗೇನಾರ ಕನಸು ಬಿತ್ತಾ ನಿನ್ಗೇನಾರ ಕನಸು ಬಿತ್ತಾ ಅಂತ ಕೇಳ್ತಾರೆ. ಒಂದು ಕನಸಿನಿಂದ ಒಬ್ಬ ಮನುಷ್ಯನ ಯೋಗ್ಯತೆಯನ್ನು ಅಳಿಯಬಲ್ಲಂತಹ ವಿಜ್ಞಾನಿ ಇವರು. ಹೀಗಾಗಿ ಇವಿಷ್ಟು ಆದಮೇಲೆ ನಮ್ಮ ತಲೆಯಲ್ಲಿ ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ಒಳ್ಳೇದಿದ್ರು ಜಗತ್ತಿನಲ್ಲಿ, ನಾವು ಶ್ರೀರಾಮಕೃಷ್ಣರೊಬ್ಬರು ಕೇಳ್ತಾರೆ, ಇಷ್ಟೆಲ್ಲ ಇದ್ರು ದುಷ್ಟರು ಯಾಕೆ ಸೃಷ್ಟಿ ಆಗ್ತಾರೆ ಜಗತ್ತಲ್ಲಿ? ವೈ ದೇರ್ ಆರ್ ಬ್ಯಾಡ್ ಪೀಪಲ್? ರಾಮನಿಗೆ ರಾವಣ ಯಾಕಿದ್ದ, ಕೃಷ್ಣನಿಗೆ ಕಂಸ ಯಾಕಿದ್ದ? ಶ್ರೀರಾಮಕೃಷ್ಣರು ಹೇಳ್ತಾರೆ ಅದಕ್ಕೆ ಉತ್ತರ. ಭಗವಂತ ದುಷ್ಟರನ್ನು ಏಕೆ ಸೃಷ್ಟಿ ಮಾಡಿದ? ಅದಕ್ಕೆ ಫಸ್ಟ್ ರೌಂಡ್ ಪಂಚ್ ಕೊಡ್ತಾರೆ ಆನ್ಸರ್. ಆತನ ಇಚ್ಛೆ, ಆತನ ಲೀಲೆ. ಅಂದ್ರೆ ನೀನು ಲಾಯರ್ ಆಗಬೇಡ ಅಂತ. ಆತನ ಮಾಯೆಯಲ್ಲಿ ವಿದ್ಯೆಯೂ ಇದೆ, ಅಂಧಕಾರದ ಅವಶ್ಯಕತೆಯೂ ಇದೆ. ಅದು ಬೆಳಕಿನ ಮಹತ್ತನ್ನ ಇನ್ನೂ ಹೆಚ್ಚಾಗಿ ಪ್ರಕಾಶಗೊಳಿಸುತ್ತೆ. ಕಾಮ, ಕ್ರೋಧ, ಲೋಭ ಇವು ಕೆಟ್ಟವೇನೋ ನಿಜ. ಹಾಗಾದ್ರೆ ಅವನ್ನ ಯಾಕೆ ಸೃಷ್ಟಿಸಿದ್ದಾನೆ ಅಂತೀಯೋ? ಮಹಾಪುರುಷರನ್ನಾಗಿ ತಯಾರು ಮಾಡಲು. ನಿನ್ನೆ ಕೂಡ ನಾವು ಅದನ್ನ ನೋಡಿದ್ವಿ. ರೆಸಿಸ್ಟೆನ್ಸ್ ಇಲ್ಲ ಅಂದ್ರೆ ಕರೆಂಟ್ ಕೂಡ ಫ್ಲೋ ಆಗಲ್ಲ ಅಂತ. ರಸ್ತೆ ತುಂಬ ಸ್ಮೂತ್ ಆಗಿದ್ರೆ ನಾವು ವಾಹನ ನಡೆಸೋಕ್ಕಾಗಲ್ಲ, ಸ್ಕಿಡ್ ಆಗುತ್ತೆ. ಮಹಾಪುರುಷರನ್ನಾಗಿ ತಯಾರಿ ಮಾಡೋದಕ್ಕೆ ಇಂದ್ರಿಯಗಳನ್ನು ಇಟ್ಟಿದ್ದಾನಂತೆ. ಕಾಮ, ಕ್ರೋಧ, ಲೋಭ ಇವುಗಳನ್ನು ಇಟ್ಟಿದ್ದಾನಂತೆ ಭಗವಂತ. ಇಂದ್ರಿಯಗಳನ್ನು ಗೆದ್ದರೆ ಮನುಷ್ಯ ಮಹಾಪುರುಷನಾಗುತ್ತಾನೆ. ಜಿತೇಂದ್ರಿಯನ ಕೈಯಲ್ಲಿ ಏನು ತಾನೇ ಸಾಧ್ಯವಿಲ್ಲ. ಭಗವಂತನ ಸಾಕ್ಷಾತ್ಕಾರವು ಆತನ ಕೃಪೆಯಿಂದ ದೊರೆತು ಬಿಡುತ್ತದೆ. ಇದೆಲ್ಲ ಹೇಳಿದ್ಮೇಲೆ ಉದಾಹರಣೆ ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡಿ. ದುಷ್ಟರ ಅವಶ್ಯಕತೆಯೂ ಇದೆ. ಒಮ್ಮೆ ಒಂದು ಎಸ್ಟೇಟಿನ ಜನರು ಪುಂಡೆದ್ದರು. ಜಮೀನುದಾರ ಗೋಲೋಕ ಚೌಧರಿಯನ್ನು ಅಲ್ಲಿಗೆ ಕಳಿಸಬೇಕಾಯಿತು. ಆಗಿನ ಕಾಲದ ಡಾನನ್. ಆತ ಎಂಥ ನಿರ್ದಯಿ. ಆತನ ಹೆಸರು ಕೇಳಿಯೇ ಜನರು ಥರ ನಡುಗಲಾರಂಭಿಸಿದರು. ನಾವು ನೋಡ್ತೀವಲ್ಲ, ಎಷ್ಟೋ ಸಲ ಇದರ ಅವಶ್ಯಕತೆ ಇದೆ ಅನಿಸುತ್ತೆ. ಸ್ವಲ್ಪ ದುಷ್ಟರ ಅವಶ್ಯಕತೆಯೂ ಇರುತ್ತೆ ಜಗತ್ತಲ್ಲಿ ಒಂದು ಲೆವೆಲಲ್ಲಿ. ಸೊ ಅವರಿಂದನೂ ಎಷ್ಟೋ ಕಂಟ್ರೋಲ್ ಬರುತ್ತೆ ವ್ಯವಸ್ಥೆಗಳು. ರಾಮ ಇನ್ನೊಂದು ಹೇಳ್ತಾರೆ, ಪ್ರತಿಯೊಂದರ ಅವಶ್ಯಕತೆ ಇದೆ. ಒಮ್ಮೆ ಸೀತೆ ರಾಮನಿಗೆ ಹೇಳಿದ್ಲು, ರಾಮ, ಅಯೋಧ್ಯೆಯಲ್ಲಿನ ಪ್ರತಿಯೊಂದು ಮನೆಯೂ ಅರಮನೆ ಅಂತಿದ್ದರೆ ಚೆನ್ನಾಗಿರುತ್ತದೆ. ಅನೇಕ ಮನೆ ನೋಡುತ್ತೇನೆ, ಹರಕಲು ಮುರುಕಲು ಬಹಳ ಹಳೆಯವು. ರಾಮ ಹೇಳ್ದ, ಸೀತೆ, ಎಲ್ಲ ಮನೆಗಳು ಸುಂದರವಾದವೇ ಆಗ್ಬಿಟ್ರೆ ಮೇಸ್ತ್ರಿಗಳ ಗತಿ? ಭಗವಂತ ಎಲ್ಲ ರಕಮವಾರಿ ಸೃಷ್ಟಿಸಿದ್ದಾನೆ. ಒಳ್ಳೆ ಮರ, ವಿಷದ ಗಿಡ, ಜೊತೆಗೆ ಜೊಂಡು ಕೂಡ. ಪ್ರಾಣಿಗಳಲ್ಲಿಯೂ ಒಳ್ಳೆಯದು ಕೆಟ್ಟದ್ದು ಇದೆ. ಹುಲಿ, ಸಿಂಹ, ಹಾವು ಎಲ್ಲ. ಮಹಾಶಯರೇ, ಸಂಸಾರದಲ್ಲಿದ್ದು ಭಗವಂತನ ಸಾಕ್ಷಾತ್ಕಾರ ಪಡೆಯಲು ಸಾಧ್ಯವೇ? $1 million ಕ್ವಶನ್. ಖಂಡಿತ ಸಾಧ್ಯ. ಆದರೆ ನಾನು ತಿಳಿಸಿದ ಹಾಗೆ ಸಾಧು ಸಂಘ ಸರ್ವದಾ ಪ್ರಾರ್ಥನೆ ಮಾಡ್ತಾ ಇರಬೇಕು ಅಂತ ಅವರು ಮತ್ತೆ ಅಲ್ಲಿಗೆ ಬರ್ತಾರೆ. ಇನ್ನೊಂದು ನನಗೆ ಇಲ್ಲಿ ತುಂಬಾ ಇಷ್ಟ ಆಗಿತ್ತು ಅವರ ಉಪದೇಶಾವಳಿಯಲ್ಲಿ. ಅವರು ಮತ್ತೆ ಈಶ್ವರಚಂದ್ರ ವಿದ್ಯಾಸಾಗರ್ನ ನಡುವೆ ನಡೆಯತಕ್ಕಂಥ ಇಂಟ್ರಾಕ್ಷನ್, ಸೇರಿಗೆ ಸವಾಸೇರು ಅಂತಾರಲ್ಲ, ಆ ಮಾದರಿ ಇಂಟ್ರಾಕ್ಷನ್ ಅದು. ಅದರಲ್ಲಿ ನೋಡಿ, ಇವರು ಅವನ್ನ ಹೊಗಳ್ತಾರೆ. ಏನಂತ? ನೀನು ಸಾತ್ವಿಕ, ನೀನು ವಿದ್ಯಾದಾನ, ಅನ್ನದಾನ ಮಾಡ್ತಿದೀಯಾ, ನಿಷ್ಕಾಮ ಭಾವನೆಯಿಂದ ಮಾಡಿದ್ರೆ ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತೆ, ನೀನಾಗಲೇ ಸಿದ್ಧ ಪುರುಷ ಅಂದಾಗ ಅವನು ಕೇಳ್ತಾನೆ, ಅದು ಹೇಗೆ? ನಾ ಆಗ್ಲೇ ಹೇಳಿದ್ನಲ್ಲ ನಿಮಗೆ, ಇವರಿಬ್ಬರು ಇಂಟ್ರಾಕ್ಷನ್ ಚೆನ್ನಾಗಿದೆ. ಶ್ರೀರಾಮಕೃಷ್ಣರನ್ನಾಗುತ್ತಾ, ಆಲೂಗಡ್ಡೆ ಪಡವಲಕಾಯಿ ಸಿದ್ಧವಾದರೆ ಅಂದ್ರೆ ಬೆಂದರೆ ಮೃದು ಆಗುತ್ತವೆ, ನೀನು ಬಹಳ ಮೃದು, ನಿನ್ನಲ್ಲಿ ಬಹಳ ದಯೆ. ವಿದ್ಯಾಸಾಗರ ನಗುತ್ತಾ ಹೇಳಿದ,
ತಿರುವಿದ ಉದ್ದಿನ ಬೇಳೆಯನ್ನು ಬೇಯಿಸಿದರೆ ಅದು ಇನ್ನೂ ಅಧಿಕವಾಗಿ ಗಟ್ಟಿಯಾಗುತ್ತದೆ. ಇವನು ಶ್ರೀರಾಮಕೃಷ್ಣರಿಗೆ ಈ ಥರ ಮಾತಾಡೋರು ಜಗತ್ತಿನಲ್ಲಿ ತುಂಬ ಕಡಿಮೆ ಜನ ಅವ್ರ ಕಾಲದಲ್ಲಿ ಮಾತಾಡಿದ್ದು. ಒಂದು ನರೇಂದ್ರ ಬಿಡಿ, ಮೊದಲು ಅವನು ಹಠ ಮಾಡ್ದ, ಬಟ್ ಆಮೇಲೆ ಪೂರ್ತಿ ಶರಣಾಗತನಾದ. ಇನ್ನೊಂದು ಪ್ರಾರಂಭದಲ್ಲಿ ಇವನು ಯಾರು ಮಾಸ್ಟರ್ ಮಹಾಶಯ, ಅದಾದಮೇಲೆ ಸ್ವಲ್ಪ ಗಿರೀಶ್ ಚಂದ್ರ ಘೋಷ್, ಇವರು ಆರಂಭದಲ್ಲಿ ಸ್ವಲ್ಪ ಇದಾಯಿತು, ಸಂಘರ್ಷಗಳಾಗಿರುತ್ತೆ. ಆದರೆ ಒಮ್ಮೆ ಒಪ್ಪಿದ ಮೇಲೆ ಮುಗೀತು. ಆದರೆ ವಿದ್ಯಾಸಾಗರ ಹೊರಗಿನ ವಲಯದವನು, ಅವನು ಈ ಥರ ಇವ್ರಿಗೆ ತಿರುಮಂತ್ರ ಹೇಳಕ್ಕೆ ನೋಡ್ತಾನೆ. ಉದ್ದಿನ ಬೇಳೆಯನ್ನು ತಿರುಗಿಟ್ಟು ಬೇಯಿಸಿದ್ರೆ ಅದು ಗಟ್ಟಿಯಾಗುತ್ತೆ ಅಂತ. ಶ್ರೀರಾಮಕೃಷ್ಣರು ಆದರೆ ನೀನು ಆ ಗುಂಪಿಗೆ ಸೇರಿದವನಲ್ಲ, ಬರಿಯ ಪಂಡಿತ, ರೋಗ ಹಿಡಿದ ಹಣ್ಣಿನ ಹಾಗೆ, ಕಾಯಿಗೆ ಕಾಯೂ ಅಲ್ಲ, ಹಣ್ಣಿಗೆ ಹಣ್ಣು ಅಲ್ಲ, ಎಡಬಿಡಂಗಿ. ರಣಹದ್ದು ಎತ್ತರಕ್ಕೇನೋ ಹಾರುತ್ತೆ, ದೃಷ್ಟಿ ಮಾತ್ರ ಸತ್ತ ಪ್ರಾಣಿಗಳ ಕಡೆ. ಬರೀ ಪಂಡಿತರು, ಹೆಸರಿಗೇನೋ ಪಂಡಿತರು, ಆದರೆ ಕಾಮಕಾಂಚನಾಸಕ್ತರು. ಹೀಗೆ ಹೇಳ್ತಾ ಬರ್ತಾನವರು. ಬಂದು ನೋಡಿ, ಮಾತುಕತೆ ಬ್ರಹ್ಮಜ್ಞಾನದ ಸಂಬಂಧವಾಗಿ ಆರಂಭವಾಯಿತು. ಬ್ರಹ್ಮ ವಿದ್ಯೆ ಅವಿದ್ಯೆಗಳಿಗೆ ಅತೀತ, ಆತ ಮಾಯಾತೀತ ಅಂದ್ಬಿಟ್ಟು ಉದಾಹರಣೆ ಹೇಗೆ ಕೊಡ್ತಾರೆ ನೋಡಿ. ಯಾಕೆಂದ್ರೆ ಇವೆಲ್ಲ ನಮ್ಮ ಮನಸ್ಸಿನಲ್ಲೂ ಹೇಳುವಂಥ ಪ್ರಶ್ನೆಗಳು. ಒಬ್ಬ ದೀಪದ ಬೆಳಕಿನಲ್ಲಿ ಭಾಗವತ ಓದ್ತಾ ಇರ್ಬೋದು, ಇನ್ನೊಬ್ಬ ಅದೇ ಬೆಳಕಿನಲ್ಲಿ ಸುಳ್ಳು ಪತ್ರ ಬರೆಯುತ್ತಿರಬಹುದು. ಆದರೆ ದೀಪ ಮಾತ್ರ ನಿರ್ಲಿಪ್ತವಾದದ್ದು. ಸೂರ್ಯ ತನ್ನ ಬೆಳಕನ್ನ ಒಳ್ಳೆಯವರ ಮೇಲೂ ಬಿಡುತ್ತಾನೆ, ಕೆಟ್ಟವರ ಮೇಲೂ ಬಿಡುತ್ತಾನೆ. ಹೀಗೆ ಎಷ್ಟು ಚೆನ್ನಾಗಿ ಅವರು ವಿದ್ಯೆ ಅವಿದ್ಯೆಯನ್ನ, ಸುಳ್ಳು ಪತ್ರ ಬರೆಯೋದು, ಭಗವದ್ಗೀತೆ ಓದೋದು, ಇದೆರಡರ ಎಕ್ಸಾಂಪಲಲ್ಲಿ ಇದೆಲ್ಲ ನಡೆಯೋದು ವಿದ್ಯಾಸಾಗರನ ಸಮ್ಮುಖದಲ್ಲಿ. ಮೂರನೇ ಅಂಶ ಇವತ್ತು ನಾನು ಪಟ್ಟಿ ಮಾಡ್ಕೊಂಡಿರೋದು, ಎಲ್ಲ ಧರ್ಮಗಳು ಸತ್ಯವೇ ಅಂತ ಅವ್ರು ಹೇಳಿದ್ರಲ್ಲ, ಅದರ ಸಿದ್ಧಾಂತ ಅಲ್ಲಿ ಬರುತ್ತೆ ಮುಂದೆ. ಆಮೇಲೆ ಎಷ್ಟು ಮತಗಳಿವೆಯೋ ಅಷ್ಟು ಪಥಗಳು, ಇದು ಎರಡನೇ ಅಂಶ. ಇದರಲ್ಲಿ ಮೂರನೆಯ ಮುಖ್ಯ ಅಂಶದಲ್ಲಿ ಎರಡನೇ ಅಂಶ. ಅದಾದ್ಮೇಲೆ ಮೂರನೇದು ವಿಶ್ವಾತ್ಮ ಭಾವದಲ್ಲಿ ದೈವದ ಅರಸುವಿಕೆ. ವಿಶ್ವಾತ್ಮ ಭಾವದಲ್ಲಿ ದೈವವನ್ನು ಅರಸೋದಿದೆಯಲ್ಲ, ಅದು ತುಂಬ ಕಷ್ಟ. ಅದು ಬಿಕಾಸ್ ವಿಲ್ ಬಿ ಲಾಸ್ಟ್. ಆ ಒಂದು ಜಾಲದಲ್ಲಿ ನಾವು ನಮ್ಮನ್ನು ಕಳ್ಕೊಂಡ್ಬಿಡೋ ಅಂಥದ್ದು, ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಆಗ್ಬಿಡುತ್ತೆ. ಸೊ ಅಂಥದ್ದು ಬೇಕಾದಷ್ಟು ಸಾಧಕರ ಉದಾಹರಣೆಗಳನ್ನು ನಾವು ಜಗತ್ತಿನಲ್ಲಿ ನೋಡಿದ್ದೇವೆ. ಅವರು ಇವಾಗ ಕೇದಾರ ಮತ್ತು ಅವರ ಭಕ್ತರ ಹತ್ರ ಮಾತಾಡ್ತಾ ಇದ್ದಾರೆ. ಹೇಗೆ ಎಲ್ಲ ಮತಗಳು ಅಥವಾ ಎಲ್ಲ ಧರ್ಮಗಳು ಒಂದೇ ಗುರಿಯತ್ತ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ಅವ್ರು ಹೇಳೋದು ಎಕ್ಸಾಂಪಲ್ ನೋಡಿ. ಎಲ್ಲ ಧರ್ಮಗಳು ಸತ್ಯವಾದುವೆ. ನಮ್ಮ ಮುಖ್ಯವಾದ ಕರ್ತವ್ಯ ಚಾವಣಿಗೆ ಹತ್ತಿ ಹೋಗುವುದು. ಚಾವಣಿ ಆ ಕಾರ್ಯವನ್ನು ಮೆಟ್ಟಿಲು ಸಾಲಿನಿಂದಾಗಲಿ, ಬೊಂಬಿನ ಏಣಿಯಿಂದಾಗಲಿ ಅಥವಾ ಹಗ್ಗದಿಂದಾಗಲಿ ಸಾಧಿಸಬಹುದು. ಅಷ್ಟೇ ಅಲ್ಲ, ಕೇವಲ ಬೊಂಬಿನಿಂದಲೇ ಹತ್ತಿ ಬಿಡಬಹುದು. ನೀವು ಹೇಳಬಹುದು, ಇದು ಚರ್ಚೆ ಇವತ್ತಿಗೂ ಪ್ರಸ್ತುತ ಅಲ್ವಾ, ಪರರ ಧರ್ಮಗಳಲ್ಲಿ ಅನೇಕ ಕುಂದುಕೊರತೆಗಳಿವೆ ಎಂಬುದಾಗಿ. ನನಗೆ ಅವ್ರ ಧರ್ಮ ಒಪ್ಪಿಗೆ ಇಲ್ಲ, ಹಾಗೆ ಅವ್ರಿಗೆ ನನ್ನ ಧರ್ಮ ಒಪ್ಪಿಗೆ ಇಲ್ಲ. ಯಾಕೆ? ಕೆಲವು ಕುಂದುಕೊರತೆಗಳು ನಮ್ಮ ಕಣ್ಣು ಕಾಣಿಸುತ್ತೆ, ನನಗೆ ಫೀಲ್ ಆಗುತ್ತೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ನನ್ನ ಉತ್ತರ ಇದ್ದರೆ ತಾನೇ ಏನು, ಪ್ರತಿಯೊಂದು ಧರ್ಮದಲ್ಲೂ ಇದೆ. ಎಲ್ಲರೂ ಭಾವಿಸ್ತಾರೆ ತಮ್ಮ ಗಡಿಯಾರ ಸರಿಯಾಗಿ ನಡೆದುಕೊಂಡು ಹೋಗ್ತಾ ಇದೆ ಎಂಬುದಾಗಿ. ಆಂತರ್ಯದಲ್ಲಿ ವ್ಯಾಕುಲತೆ ಇದ್ದರೆ ಯಥೇಷ್ಟ. ಇಷ್ಟು ಹೇಳ್ಬಿಡ್ತಾರಾ? ಈಸ್ ಎ ವೆರಿ ಗುಡ್ ಟೀಚರ್. ನೆಕ್ಸ್ಟ್ ಅವ್ರು ಹೇಳೋದು ನೋಡಿ, ಒಬ್ಬನಿಗೆ ಅನೇಕ ಮಕ್ಕಳು ಅಂತ ಇಟ್ಕೊಳ್ಳಿ. ದೊಡ್ಡ ಮಕ್ಕಳು ಆತನನ್ನು ಸ್ಪಷ್ಟವಾಗಿ ಅಪ್ಪ, ಅಯ್ಯ ಎಂಬುದಾಗಿ ಕರೆಯುತ್ತವೆ. ಆದರೆ ಎಳೆಯ ಮಕ್ಕಳು ಹೆಚ್ಚೆಂದರೆ ಪಾ, ಯಾ ಎಂಬುದಾಗಿ ಕರೆಯಬಲ್ಲವು. ಈ ರೀತಿ ಅಸ್ಪಷ್ಟವಾಗಿ ಮಾತನಾಡುವ ಮಕ್ಕಳ ಮೇಲೆ ತಂದೆ ಕೋಪಿಸಿಕೊಳ್ಳುತ್ತಾನೇನು? ನೀವು ಬ್ರಹ್ಮವಸ್ತು ಎಲ್ಲ ಒಂದೇ, ಎಲ್ಲವೂ ಬ್ರಹ್ಮವೇ ಅಂತ ಹೇಳೋರು, ಆ ಧರ್ಮ ಸರಿ ಇಲ್ಲ, ಈ ಧರ್ಮ ಸರಿ ಇಲ್ಲ ಅಂತ ಯಾಕ್ರಪ್ಪ ಹೇಳ್ತೀರಾ ಅಂತ ಅವ್ರ ಪ್ರಶ್ನೆ. ತಂದೆಗೂ ಗೊತ್ತಿದೆ ಅವು ತನ್ನನ್ನೇ ಕರೆಯುತ್ತಿವೆ.
ಆದರೆ ಅವಕ್ಕೆ ತನ್ನ ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದಾಗಿ. ತಂದೆಗೆ ಎಲ್ಲ ಮಕ್ಕಳು ಒಂದೇ ಸಮ, ಹಾಗೆಯೇ ಭಕ್ತರು ಆತನನ್ನೇ ಕರೆಯುತ್ತಾರೆ, ಆದರೆ ವಿವಿಧ ಹೆಸರುಗಳಿಂದ. ಹೀಗೆ ಅವರು ಎಷ್ಟು ಸುಲಭವಾಗಿ ಕಣ್ಣಿಗೆ ಕಟ್ಟೋ ಹಾಗೆ ನಮಗೆ ಅದನ್ನು ತಿಳಿಸ್ಬಿಡ್ತಾರೆ ಅಂದರೆ, ಇಷ್ಟರ ಮಟ್ಟಿಗೆ ನಾವು ಒಂದು ಅಷ್ಟು ದೊಡ್ಡ ವಿಷಯವನ್ನು ಎಲ್ಲಿ ಇವತ್ತು ಜಗತ್ತಿನಲ್ಲಿ ಹೊಡೆದಾಟ ಆಗ್ತಾ ಇದೆ, ಯುದ್ಧಗಳಾಗ್ತಾ ಇದೆ, ಧಾರ್ಮಿಕ ಅಪನಂಬಿಕೆ ಅಂದರೆ ಪರಸ್ಪರ ನಮ್ಮ ನಂಬಿಕೆಗಳನ್ನು ಕಳ್ಕೊಂಡಿರೋದ್ರಿಂದ ಅಥವಾ ತಾವೇ ಮೇಲು ಅನ್ನೋದ್ರಿಂದ. ಈ ಸಾಧನೆ ಹೇಗೆ ಮಾಡಬೇಕು ಅನ್ನೋ ವಿಷಯಕ್ಕೆ ಬಂದಾಗ ಶ್ರೀರಾಮಕೃಷ್ಣರು ಕೊಡೋ ಉದಾಹರಣೆಗಳು ತುಂಬ ಅದ್ಭುತವಾದದ್ದು. ಅದರಲ್ಲೂ ಗ್ರಾಮ್ಯ ಪರಿಸರದಿಂದ ಕೊಡೋದು. ಇನ್ನೊಂದು ನಮ್ಮ ಗಮನ, ನಾವು ಓದ್ಬೇಕಾದ್ರೆ ಇದನ್ನು ಕೆಲವು ಸಲ ಓದೋ ವೇಗದಲ್ಲಿ ಹಾರಿಸ್ಬಿಟ್ಟಿರ್ತೀವಿ. ಇಲ್ಲೊಂದು ಉದಾಹರಣೆ, ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಅದು ಗಮನಕ್ಕೆ ಬಂದಿದೆ ಅಂತ. ಸಾಧನೆ ಮಾಡೋದು ಹೇಗೆ ಅಂತ ಅವ್ರು ಹೇಳ್ತಾರೆ. ನೋಡಿ, ಯೋಗ ಭ್ರಷ್ಟರನ್ನಾಗಿ ಮಾಡಿ ಸಂಸಾರಕ್ಕೆ ಎಳೆದು ಬಿಡುತ್ತದೆ. ಯಾವುದು? ಕಾಮಕಾಂಚನ. ಬಹುಶಃ ಭೋಗಾಸಕ್ತಿ ಅವರಲ್ಲಿ ಸ್ವಲ್ಪ ಇದ್ದಿರಬೇಕು. ಅದು ಮುಗಿಯಿತು ಎಂದರೆ ಮತ್ತೆ ಭಗವಂತನ ಕಡೆಗೆ ಹೊರಟು ಹೋಗ್ತಾರೆ. ಅವರ ನೇರ ಶಿಷ್ಯರಲ್ಲಿ ಅಥವಾ ಅವರ ಅನೇಕ ಗೃಹಸ್ಥ ಭಕ್ತರಲ್ಲಿ ಕೂಡ ಎಷ್ಟೋ ಜನ ಸಂಸಾರಕ್ಕೆ ಬಂದು ಆಮೇಲೆ ಸನ್ಯಾಸದ ಕಡೆ ತಿರುಗಿದವರು ಇದ್ರು. ಅದು ಹೇಗೆ ಆ ಒಂದು 360 ಡಿಗ್ರಿ ಟರ್ನ್ ಹೇಗಾಯಿತು? ಬಹುಶಃ ಭೋಗಾಸಕ್ತಿ ಅವರಲ್ಲಿ ಸ್ವಲ್ಪ ಇದ್ದಿರಬೇಕು. ಅದು ಮುಗಿಯಿತು ಅಂದರೆ ಮತ್ತೆ ಭಗವಂತನ ಕಡೆಗೆ ಹೊರಟು ಹೋಗ್ತಾರೆ. ಮತ್ತೆ ಅವರಿಗೆ ಹಿಂದಿನ ಯೋಗಾವಸ್ಥೆ ಬಂದು ಬಿಡುತ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಮೀನು ಹಿಡಿಯುವುದಕ್ಕೆ ಸಟ್ಕಾ ಕಲ್ ಎಂಬ ಹೆಸರಿನ ಒಂದು ಸಲಕರಣೆ ಇದೆ, ನೋಡಿರುವೆಯಾ? ಮಾಸ್ಟರ್ನ ಕೇಳ್ತಾರೆ, ನೀನು ಪೋಸ್ಟ್ ಗ್ರಾಜ್ಯುಯೇಟು, ಡಬಲ್ ಡಿಗ್ರಿ, ಕಾಲೇಜ್ ಸ್ಕೂಲ್ ಪ್ರಿನ್ಸಿಪಾಲು, ನಿನಗೆ ಅದು ಗೊತ್ತಾ? ಸಟ್ಕಾ ಕಲ್. ಮಾಸ್ಟರ್, ಇಲ್ಲ, ನೋಡಿಲ್ಲ. ಶ್ರೀರಾಮಕೃಷ್ಣರು, ನಮ್ಮ ಊರಿನ ಕಡೆ ಅದನ್ನು ಉಪಯೋಗಿಸ್ತಾರೆ. ಒಂದು ಹಸಿಗಳು ತೆಗೆದುಕೊಂಡು, ಬಿದಿರಿನಗಳು ತೆಗೆದುಕೊಂಡು ಅದರ ಒಂದು ತುದಿಯನ್ನು ನೆಲಕ್ಕೆ ಹೂಳುತ್ತಾರೆ, ಇನ್ನೊಂದು ತುದಿಯನ್ನು ಬಗ್ಗಿಸಿ ಅದನ್ನು ನೆಪ ಮಾತ್ರ ಹಿಡಿದುಕೊಳ್ಳುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡುತ್ತಾರೆ. ಆ ತುದಿಗೆ ಒಂದು ದಾರ ಕಟ್ಟಿ ಅದನ್ನು ನೀರಿನ ಮೇಲೆ ಇಳಿಬಿಡುತ್ತಾರೆ. ದಾರದ ಕೊನೆಗೆ ಎರೆಹುಳು ಸಿಕ್ಕಿಸಿದ ಗಾಳ ಕಟ್ಟುತ್ತಾರೆ. ಮೀನು ಗಾಳ ನುಂಗಿದೊಡನೆಯೇ ಗಳು ತಟಕ್ಕನೆ ಮೇಲಕ್ಕೆದ್ದು ನೆಟ್ಟಗೆ ನಿಂತುಕೊಂಡು ಬಿಡುತ್ತದೆ. ಈ ಚಿತ್ರ ನೀವು ಮನಸ್ಸಿಗೆ ತಗೊಂಡ್ರೆ ಶ್ರೀರಾಮಕೃಷ್ಣರ ಉಪದೇಶದ ಮಹತ್ವ ಗೊತ್ತಾಗುತ್ತೆ. ಯಾವ ಗುರುಗಳು, ಯಾವ ಗ್ರಂಥವು ಈ ರೀತಿ ಮನದಟ್ಟಾಗೋ ಹಾಗೆ ನಮಗೆ ತಿಳಿಸ್ಕೊಡಲ್ಲ. ವಚನವೇದ ಸ್ವಾಮಿಗಳು ಹೇಳ್ತಾ ಇರ್ತಾರೆ, ನಾವು ಓದ್ತಾ ಇರ್ತೀವಿ. ಬಟ್ ಈ ಚಿತ್ರಗಳು ನಮ್ಮ ತಲೆಯಲ್ಲಿ ಉಳ್ಕೊಂಡ್ಬಿಟ್ರೆ, ಅಕಸ್ಮಾತ್ ನಾವೊಂದು ಮೈಸೂರು ಪಾಕ್ ಜಾಸ್ತಿ ತಿಂದ್ಬಿಟ್ರು ಜಾಸ್ತಿ ದುಃಖ ಪಡಬಾರ್ದು. ಅವತ್ತೊಂದಷ್ಟು ಜಪ ಜಾಸ್ತಿ ಮಾಡಿ ಶ್ರೀರಾಮಕೃಷ್ಣರನ್ನ ಕೇಳ್ಕೊಂಡ್ರಾಯ್ತು. ಶ್ರೀರಾಮಕೃಷ್ಣರೇ ನಮಗೆ ಆ ಸಟ್ಕಕ್ಕಲ್. ಮೇಲಿನ ಮತ್ತೊಂದು ಉದಾಹರಣೆ ಕೊಡ್ತಾರೆ. ಮತ್ತೆ ಉದಾಹರಣೆ ತೆಗೆದುಕೋ. ಅವ್ರು ಯಾವತ್ತೂ ಒಂದು ಎಕ್ಸಾಂಪಲ್ ಕೊಟ್ಟು ಒಂದು ಫಿಲಾಸಫಿ ಹೇಳಲ್ಲ. ಒಂದು ತಟ್ಟೆಗೆ ಭಾರ ಹಾಕಿದರೆ ಕೆಳಗಿನ ಮತ್ತು ಮೇಲಿನ ಮುಳ್ಳು ಒಂದೇ ಮುಖವಾಗಿರುವುದಿಲ್ಲ. ಕೆಳಗಿನ ಮುಳ್ಳೆ ಮನಸ್ಸು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮೇಲಿನ ಮುಳ್ಳೆ ಭಗವಂತ. ಎರಡೂ ಮುಳ್ಳು ಒಂದೇ ಮುಖವಾಗುವುದಕ್ಕೆ ಯೋಗ ಅಂತ ಹೆಸರು. ನೋಡಿ, ಯೋಗ ಅಂತಂದ್ರೆ ಏನಿಲ್ಲ, ಇಟ್ಸ್ ಅನ್ ಅಲೈನ್ಮೆಂಟ್. ಆ ಅಲೈನ್ಮೆಂಟ್ನ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮನಸ್ಸು ಸ್ಥಿರವಾಗದ ಹೊರತು ಯೋಗಾವಸ್ಥೆ ಬಾರದು. ತಕಡಿತು ಆ ಕಡೆ ಈ ಕಡೆ ಓಡಾಡ್ತಾ ಇದ್ರೆ. ಸಂಸಾರದ ಗಾಳಿ ಮನಸ್ಸೆಂಬ ದೀಪವನ್ನು ಸರ್ವದಾ ಅಲ್ಲಾಡಿಸುತ್ತಿರುತ್ತದೆ. ಆ ದೀಪ ಸಂಪೂರ್ಣವಾಗಿ ಅಲ್ಲಾಡದೆ ಇತ್ತು ಅಂದರೆ ಆಗ ಅದಕ್ಕೆ ಯೋಗಾವಸ್ಥೆ ಬಂದು ಬಿಡುತ್ತದೆ.
ಇದು ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ. ಇನ್ನು ನಾನಾಗಲೇ ಅಂದ್ಕೊಂಡ ಹಾಗೆ ಒಂದು ಕಡೆಯ 10-12 ನಿಮಿಷ ನಾವು ಸ್ವಲ್ಪ ಧ್ಯಾನವನ್ನು ಇವತ್ತು ಮಾಡಬೇಕು ಅಂತ. ಇನ್ನೂ ಸ್ವಲ್ಪ ಇತ್ತು ವಿಷಯ, ಅದು ನಾಳೆ ಮುಂದುವರಿಸ್ತೀನಿ. ಯಾಕಂದರೆ ಶ್ರೀರಾಮಕೃಷ್ಣ ಬಗ್ಗೆ ನಾವು ಎಷ್ಟು ಮಾತನಾಡಿದ್ರೂ ಅವ್ರ ಬಗ್ಗೆ ಸ್ವಲ್ಪ ನಾವು ಧ್ಯಾನ ಮಾಡಬೇಕು ಅಂತ ಅನ್ನಿಸ್ತು. ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಚಿಕ್ಕವನು ಅಂತ ನೀವು ಯಾರು ಭಾವಿಸದೆ ಅದನ್ನು ಪಾಲಿಸಿದ್ರೆ ಚೆನ್ನಾಗಿರುತ್ತೆ. ಇದು ನಾನು ಹೇಳ್ತೀನಿ, ಸಾಧ್ಯವಾದಷ್ಟು ಅದನ್ನು ಪಾಲಿಸಿ. ಶ್ರೀರಾಮಕೃಷ್ಣರ ಧ್ಯಾನ ನಾವಿವಾಗ ಯಾಕೆ ಮಾಡ್ತಿದ್ದೀವಿ ಅಂದರೆ, ನಮ್ಮ ದೇಹ ಮತ್ತು ಮನಸ್ಸುಗಳು ಟ್ಯೂನ್ ಆಗಬೇಕು ಅಂತ. ಒಂದು 3-4 ದಿನದಿಂದ ಅವರ ವಿಚಾರದಲ್ಲಿ ತೊಡಗಿದ್ದೀವಿ. ಮನಸ್ಸನ್ನು ಸ್ವಲ್ಪ ಅದರಲ್ಲಿ ಮುಳುಗಿಸ್ಬೇಕು ಅಂತ. ನಮ್ಮ ಬೆನ್ನು ಮೂಳೆ ಗಟ್ಟಿ ಇರೋ ಅಷ್ಟು ನೆಟ್ಟಿಗೆ ಕುಳಿತುಕೊಳ್ಳೋಣ. ಇದು ಮೊದಲನೇ ಸ್ಟೆಪ್ಪು. ಎಲ್ಲರೂ ದಯಮಾಡಿ ನೆಟ್ಟಿಗೆ ಕುಳಿತುಕೊಳ್ಳಿ. ಮತ್ತು ದೀರ್ಘವಾದ ಉಸಿರನ್ನು ತಗೊಳ್ಳಿ. ದೀರ್ಘವಾದ ಉಸಿರಾಟವನ್ನು, ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳೋದು, ಅಷ್ಟೇ ನಿಧಾನಕ್ಕೆ ಒಂದು ಸಮತೋಲನದಲ್ಲಿ ಅದನ್ನು ಹೊರಗೆ ಬಿಡೋದು. ಮತ್ತು ನಿಮ್ಮ ಮನಸ್ಸು ನಿಮ್ಮ ದೇಹದ ಮೇಲೆ, ನೀವು ಕುಳಿತಂತಹ ಆ ಕುರ್ಚಿಯ ಮೇಲೆ ನೀವು ಕುಳಿತಿರುವ ಒಂದು ಅವಸ್ಥೆಯನ್ನು, ಇದನ್ನೆಲ್ಲ ಭಾವಿಸ್ತಾ ಲೆಟ್ ಇಟ್ ಬಿ ಬಾಡಿ ಸೆಂಟ್ರಿಕ್. ಅದು ನಿಮ್ಮ ಮನಸ್ಸು ಸಂಪೂರ್ಣವಾಗಿ ನಿಮ್ಮ ದೇಹದ ಮೇಲೆ ಇದ್ದರೂ ಇವಾಗ ಏನು ಯೋಚನೆ ಇಲ್ಲ. 3-4 ಬಾರಿ ದೀರ್ಘವಾಗಿ ಉಸಿರಾಡಿ, ಫೀಲ್ ಯುವರ್ ಎಕ್ಸಿಸ್ಟೆನ್ಸ್, ಫೀಲ್ ಯುವರ್ ಪ್ರೆಸೆನ್ಸ್, ಆ್ಯಂಡ್ ದೆನ್ ಸ್ಲೋಲಿ ಕ್ಲೋಸ್ ಯುವರ್ ಐಸ್. ನಿಧಾನಕ್ಕೆ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ಹಾಗೆ ಉಸಿರಾಡ್ತಾ ಜಗತ್ತಿನ ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸ ಇದೆಲ್ಲ ನಮ್ಮೊಳಗೆ ಬರ್ತಾ ಇದೆ. ಶ್ರೀರಾಮಕೃಷ್ಣರ ವಿಚಾರಧಾರೆಗಳ ತರಂಗದಲ್ಲಿ ನಾವು ನಿಂತಿದ್ದೇವೆ, ಕೂತಿದ್ದೇವೆ ಅನ್ನೋದನ್ನು ಭಾವಿಸಿ ಶಾಂತವಾಗಿ ದೀರ್ಘವಾಗಿ ಉಸಿರಾಡಿ. ನಮ್ಮ ಹೃದಯ ಕಮಲದಲ್ಲಿ, ಆ ಪೀಠದಲ್ಲಿ ಶ್ರೀರಾಮಕೃಷ್ಣರು ಕುಳಿತಿದ್ದಾರೆ ಅಂತ ಭಾವಿಸಿ, ಅವರ ದಿವ್ಯ ಪ್ರಭೆ, ಅವರ ಮುಗುಳ್ನಗೆ, ಪ್ರೀತಿಯಿಂದ ಅವರು ನಮ್ಮನ್ನು ಕಣ್ತುಂಬಿ ನೋಡ್ತಾ ಇದ್ದಾರೆ, ಅವರ ದೃಷ್ಟಿ ನಮ್ಮ ಮೇಲಿದೆ ಅಂತ ಭಾವಿಸಿ, ಶ್ರೀರಾಮಕೃಷ್ಣರು ಅಲ್ಲೆಲ್ಲೋ ದೂರ ಇಲ್ಲ, ಇಲ್ಲೇ ಇದ್ದಾರೆ, ಹತ್ತಿರದಲ್ಲೇ ಇದ್ದಾರೆ. ನಮ್ಮ ಹೃದಯಗಳಲ್ಲಿ ಅವರು ವಾಸಿಸಿದ್ದಾರೆ ಅಂತ ಭಾವಿಸಿ ಮೆಲ್ಲಗೆ ಹೇಳ್ಕೊಳ್ಳಿ, ಹೇ ರಾಮಕೃಷ್ಣ ನನ್ನಲ್ಲಿ ನೆಲೆಸು, ಹೇ ರಾಮಕೃಷ್ಣ ನನ್ನಲ್ಲಿ ನೆಲೆಸು, ನನಗೆ ದಾರಿದೀಪವಾಗು, ನನಗೆ ದಾರಿದೀಪವಾಗು, ನನ್ನ ಗುರುವಾಗಿ ಮುನ್ನಡೆಸು. ಹೇ ರಾಮಕೃಷ್ಣ ನನ್ನಲ್ಲಿ ನೆಲೆಸು, ನನಗೆ ದಾರಿದೀಪವಾಗು, ನನ್ನ ಗುರುವಾಗಿ ಮುನ್ನಡೆಸು. ಹೇ ರಾಮಕೃಷ್ಣ ನನ್ನಲ್ಲಿ ನೆಲೆಸು, ನನಗೆ ದಾರಿದೀಪವಾಗು, ನನ್ನ ಗುರುವಾಗಿ ಮುನ್ನಡೆಸು. ಈಗ ಅವರ ಮುಖ್ಯ ಬೋಧನೆ ಕಡೆಗೆ ನಮ್ಮ ಮನಸ್ಸು ಹರಿಯಲಿ. ಈ ಒಂದು ಆಲೋಚನೆಯತ್ತ ನಿಮ್ಮ ಮನಸ್ಸನ್ನು ಗಮನ ಕೊಡಿ, ನಿಮ್ಮ ಮನಸ್ಸನ್ನು ಸರಿಸಿ. ಮನುಷ್ಯ ಜೀವನದ ಗುರಿ ದೈವ ಸಾಕ್ಷಾತ್ಕಾರ. ಮನುಷ್ಯ ಜೀವನದ ಗುರಿ ದೈವ ಸಾಕ್ಷಾತ್ಕಾರ. ಇದರ ಬಗ್ಗೆ ಮನಸ್ಸು ಚಿಂತನೆ ಮಾಡಲಿ. ಇದು ಅವರ ಮುಖ್ಯ ಬೋಧನೆ. ಮನುಷ್ಯ ಜೀವನದ ಗುರಿ ದೈವ ಸಾಕ್ಷಾತ್ಕಾರ. ಹಾಗೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು, ಈ ಗುರಿಯನ್ನು ನಿತ್ಯವೂ ನಾನು ನೆನೆಸ್ಕೊಳ್ತಾ ಇದ್ದೀನ? ಮನುಷ್ಯ ಜೀವನದ ಗುರಿ ದೈವ ಸಾಕ್ಷಾತ್ಕಾರ. ಈ ಗುರಿಯನ್ನು ನಾನು ನಿತ್ಯವೂ ನೆನೆಸಿಕೊಳ್ಳುತ್ತಿದ್ದೇನೆಯೇ? ಪ್ರಶ್ನೆ ಮಾಡ್ಕೊಳ್ಳಿ.
ಇನ್ನೊಂದು ಪ್ರಶ್ನೆ ಕೇಳ್ಕೊಳ್ಳೋಣ. ನಾನು ಹೃದಯಪೂರ್ವಕವಾಗಿ ದೇವರನ್ನ ಬಯಸಲು ಅಡ್ಡಿಯಾಗುತ್ತಾ ಇರೋದಕ್ಕೆ ಕಾರಣ ಏನು? ನಾನು ಹೃದಯಪೂರ್ವಕವಾಗಿ ದೇವರನ್ನ ಬಯಸೋದಕ್ಕೆ ಅಡ್ಡಿಯಾಗ್ತಾ ಇರೋ ಕಾರಣವೇನು? ಮನುಷ್ಯ ಜೀವನದ ಗುರಿ ದೈವ ಸಾಕ್ಷಾತ್ಕಾರ. ಈ ಗುರಿಯನ್ನ ನಾನು ನಿತ್ಯವೂ ನೆನೆಸಿಕೊಳ್ಳುತ್ತಿದ್ದೇನೆಯೇ? ನಾನು ಹೃದಯಪೂರ್ವಕವಾಗಿ ದೇವರನ್ನ ಬಯಸಲು ಅಡ್ಡಿಯಾಗುತ್ತಿರುವ ಕಾರಣವೇನು? ಈಗ ಹೇಳ್ಕೊಳ್ಳಿ. ಹೇ ಶ್ರೀರಾಮಕೃಷ್ಣ, ಹೇ ಶ್ರೀರಾಮಕೃಷ್ಣ, ನಿನ್ನನ್ನು ನಾನು ಹೃತ್ಪೂರ್ವಕವಾಗಿ ಪ್ರೀತಿಸುವಂತಾಗಲಿ. ನಿನ್ನನ್ನು ನಾನು ಹೃತ್ಪೂರ್ವಕವಾಗಿ ಪ್ರೀತಿಸುವಂತಾಗಲಿ. ನನ್ನ ಸುಖ ದುಃಖಗಳಲ್ಲಿ ನಿನ್ನ ನೆನಪಾಗಲಿ. ನನ್ನ ಸುಖ ದುಃಖಗಳಲ್ಲಿ ನಿನ್ನ ನೆನಪಾಗಲಿ. ಎಲ್ಲ ಜೀವಿಗಳಲ್ಲಿ ನಿನ್ನನ್ನೇ ನೋಡುವಂತಾಗಲಿ. ಹೇ ಶ್ರೀರಾಮಕೃಷ್ಣ, ನಿನ್ನನ್ನು ನಾನು ಹೃತ್ಪೂರ್ವಕವಾಗಿ ಪ್ರೀತಿಸುವಂತಾಗಲಿ. ನನ್ನ ಸುಖ ದುಃಖಗಳಲ್ಲಿ ನಿನ್ನ ನೆನಪಾಗಲಿ. ಎಲ್ಲ ಜೀವಿಗಳಲ್ಲಿ ನಿನ್ನನ್ನೇ ನೋಡುವಂತಾಗಲಿ. ಇದನ್ನು 3-4 ಸಲ ಹೇಳ್ಕೊಳ್ಳೋಣ. ಹೇ ಶ್ರೀರಾಮಕೃಷ್ಣ, ನಿನ್ನನ್ನು ನಾನು ಹೃತ್ಪೂರ್ವಕವಾಗಿ ಪ್ರೀತಿಸುವಂತಾಗಲಿ. ನನ್ನ ಸುಖ ದುಃಖಗಳಲ್ಲಿ ನಿನ್ನ ನೆನಪಾಗಲಿ. ಎಲ್ಲ ಜೀವಿಗಳಲ್ಲಿ ನಿನ್ನನ್ನೇ ನೋಡುವಂತಾಗಲಿ. ಹಾಗೆಯೇ ಕಣ್ಮುಚ್ಕೊಂಡಿರಿ. ಕಣ್ಮುಚ್ಕೊಂಡು ಯಾರ್ಯಾರಿಗೆ ಮಂತ್ರ ದೀಕ್ಷೆ ಆಗಿದೆಯೋ ಅವರು ನಿಮ್ಮ ಬೆರಳುಗಳನ್ನು ಬಳಸಬಹುದು ಅಥವಾ ಹಾಗೇನೂ ಮಾಡ್ಬೋದು. ಮನಸ್ಸು ಸ್ಥಿರವಾಗಿರಲಿ, ಶಾಂತವಾಗಿರಲಿ, ಆ ಪ್ರಾರ್ಥನೆ ನಡೀತಾ ಇರಲಿ, ಗುರಿ ಕಡೆಗೆ ಗಮನ ಇರಲಿ. ಜಪ ಮಾಡಿ 108 ಸಲ, 2 ನಿಮಿಷದಲ್ಲಿ 3 ನಿಮಿಷದಲ್ಲಿ ಆಗುತ್ತೆ, ಪರವಾಗಿಲ್ಲ. ಜಪ ಮಾಡೋಣ. ಈಗ ಯಾರ್ಯಾರಿಗೆ ಮಂತ್ರ ದೀಕ್ಷೆ ಆಗಿದೆಯೋ ಅವರು ಮಂತ್ರ ಜಪ ಮಾಡಿ. ಯಾರಿಗೆ ಆಗಿಲ್ವೋ ಅವರು ನಿಮ್ಮ ಇಷ್ಟ ದೈವದ ಜಪ ಮಾಡಿ. ಶ್ರೀರಾಮಕೃಷ್ಣರಿಗೆ ಭಕ್ತಿಯಿಂದ ಪ್ರಣಾಮ ಮಾಡಿ ಮನಸ್ಸಿನಲ್ಲೇ ಹಾಗೆ ದೀರ್ಘವಾಗಿ ಉಸಿರಾಡ್ತಾ ಮನಸ್ಸನ್ನು ಅತ್ತಿತ್ತ ಹರಿಯಗೊಡದೆ ಅದೇ ಚಿಂತನೆಯಲ್ಲಿ ತೊಡಗಿಸಿ. ಮನುಷ್ಯ ಜೀವನದ ಗುರಿ ದೈವ ಸಾಕ್ಷಾತ್ಕಾರ. ಮನುಷ್ಯ ಜೀವನದ ಗುರಿ ದೈವ ಸಾಕ್ಷಾತ್ಕಾರ. ಇದನ್ನು ಹೇಳ್ಕೊಳ್ತಾ ಕಣ್ಬಿಡಬೇಡಿ. ಆದರೆ ನಿಧಾನವಾಗಿ ಫೀಲ್ ಯುವರ್ ಪ್ರೆಸೆನ್ಸ್ ಆನ್ ದ ಚೇರ್, ಫೀಲ್ ಯುವರ್ ಬಾಡಿ. ನಿಮ್ಮ ಅಸ್ತಿತ್ವದ ಕಡೆಗೆ ಮತ್ತೆ ಮನಸ್ಸನ್ನು ಹರಿಸಿ, ನಿಮ್ಮ ದೇಹದ ಕಡೆ ಮತ್ತೆ ಗಮನ ಹರಿಲಿ. ನಿಧಾನವಾಗಿ ಕಣ್ಣು ಬಿಡಿ. ಆದರೆ ಕಣ್ಣು ಬಿಡೋದಕ್ಕೆ ಮುಂಚೆ ಕೈಯನ್ನು ಮೃದುವಾಗಿ ಒಮ್ಮೆ 1-2-3 ಸಲ ಉಜ್ಜಿ ಅದನ್ನು ಕಣ್ಣಿನ ಮೇಲೆ ಇರಿಸ್ಕೊಂಡು ಆಮೇಲೆ ನಿಧಾನವಾಗಿ ಕಣ್ಣು ಬಿಡ್ಬೋದು.
ತಕ್ಷಣ ಯಾರು ಕುರ್ಚಿಯಿಂದ ಹೇಳ್ಬೇಡಿ, ಒಂದು 30 ಸೆಕೆಂಡ್ ಆದರೂ ದೇಹ ಅಲಿಗಿಸೋದು ಬೇಡ. ಕಣ್ಣು ಬಿಡ್ಬೋದು. ಶ್ರೀರಾಮಕೃಷ್ಣರನ್ನ ನೋಡಿ, ಹೃದಯ ಕಮಲದಲ್ಲಿ ನೋಡಿದ್ರಿ, ಈಗ ನಮ್ಮ ಗರ್ಭಗುಡಿಯಲ್ಲಿ ನೋಡಿ, ಸದಾ ಅವರನ್ನು ನಮ್ಮೊಳಗಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಅವರ ಉಪದೇಶದ ಕೆಲವು ಭಾಗಗಳನ್ನು ನೋಡ್ತೇವೆ. ನಮಸ್ಕಾರ.